Vidya Maths online class, and also I welcome to all teachers who have attended these sessions. Okay, so today we are started a chapter by name polynomials. Okay, today we are going to learn how to solve problem related to the algebraic identities in the topic of ಪಾಲಿನಾಮಿಯಲ್. ಈ ಒಂದು ಪಾಲಿನಾಮಿಯಲ್ ಅನ್ನೋ ಒಂದು ಟಾಪಿಕ್ ಅನ್ನ ನಾನು ಆಲ್ರೆಡಿ ಏನ್ ಮಾಡಿದ್ದೀನಿ ಹೇಳ್ರಿ, ಲಾಸ್ಟ್ ಒಂದು 3 to 4 ಕ್ಲಾಸ್ ದಿಂದನೂ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಅದು ಕಂಪ್ಲೀಟ್ ಆಗಿಲ್ಲ. ಮೇ ಬಿ ಇವತ್ತು ಕಂಪ್ಲೀಟ್ ಆಗ್ಬೋದೇನೋ ಅನ್ಕೋತೀನಿ, ಬಟ್ ಡೋಂಟ್ ನೋ, ಗೊತ್ತಿಲ್ಲ. ನೋಡೋಣಂತ, ಸಾಲ್ವ್ ಮಾಡ್ತಾ ಮಾಡ್ತಾ ಹೋಗೋಣಂತ. ಹಾಗಾದ್ರೆ ಪಾಠ ಯಾವ್ದು ಹೇಳ್ರಿ? ಟಾಪಿಕ್ ಪಾಲಿನಾಮಿಯಲ್ಸ್. ಇದನ್ನ ಪಾಲಿನಾಮಿಯಲ್ಸ್ ಇದನ್ನ ಕನ್ನಡ ಒಳಗೆ ನಾವೇನಂತ ಕರಿತೀವಿ? ಬಹುಪದೋಕ್ತಿಗಳು ಅಂತ ಕರಿತೇವೆ. ಓಕೆ, ಇನ್ ದಿಸ್ ಚಾಪ್ಟರ್ ಹಿಯರ್ already we have started the algebraic identities. In this algebraic identities I have already started exercise 2.4. Okay, in this exercise I have already solved first question in first main. Okay, I hope all of you remember that class. Okay, so today I am going to start a second question in first main second question. ಹೌದಾ? ನಾನು ಆಲ್ರೆಡಿ ಏನ್ ಮಾಡಿದ್ದೇನೆ ಹೇಳ್ರಿ, ಈ ಒಂದು 2.4 ಅನ್ನುವಂತ ಎಕ್ಸರ್ಸೈಸ್ ಒಳಗ ಲಾಸ್ಟ್ ಕ್ಲಾಸ್ ಒಳಗ ಫಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡಿದ್ದೀನಿ. ಅದೇ ರೀತಿ ನಾನು ಇವತ್ತು ಯಾವ್ದು ಮಾಡ್ತಾ ಇದ್ದೀನಿ, ಅದರದ ಕಂಟಿನ್ಯೂ ಪಾರ್ಟ್ ಸೆಕೆಂಡ್ ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಹೌದಾ? ಅದು ಯಾವ ರೀತಿ ಇದೆ ಅಂತ ಹೇಳಿ ಒಂದ್ಸಲ ನೋಡೋಣಂತ. ಸೆಕೆಂಡ್ ಕ್ವಶನ್ ಈಸ್ x plus 8 and x minus 10. Okay, x plus 8 and x plus minus 8 ಅಂತ ಇದೆ. ಹೌದಾ? Can anybody tell me which identity is suitable for this problem? ಅಂದ್ರೆ ನಮ್ಗದು ಕ್ವಶನ್ ಏನಿದೆ ಹೇಳ್ರಿ ನೋಡೋಣ. ಸ್ಟಾರ್ಟಿಂಗ್, ಯೂಸ್ suitable identities to find the following products. ಹೌದಾ? ಅಂದ್ರೆ ಏನಾಗಿದೆ, ನಾವು ಸಾಕಷ್ಟು ನಿಮ್ಗೆ ಲಾಸ್ಟ್ ನಮ್ಮ ಅರ್ಲಿಯರ್ ಕ್ಲಾಸ್ ಒಳಗೆ ನಾನು ನಿಮ್ಗೆ ಹೇಳಿದ್ದೇನೆ, 8 ನಿಮ್ಗೆ ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಅನ್ನ ನಾನು ಬರ್ಸಿದೆ. ಹೌದಾ? ಸೊ ಅದ್ರೊಳಗೆ ನಾವು ಎಲ್ಲವನ್ನು ಐಡೆಂಟಿಟೀಸ್ ಅನ್ನು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದಾ? ಪರ್ಟಿಕ್ಯುಲರ್ ಆಗಿ ಆ ಕೊಟ್ಟಿರುವ ಪ್ರಾಬ್ಲಮ್ಗೆ ಯಾವ ಒಂದು ನಾವೇನ್ ಕಲ್ತಿರ್ತಕ್ಕಂತ ಒಂದು 8 ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಒಳಗ ಇದಕ್ಕೆ ಯಾವ್ದು ಸುಟೇಬಲ್ ಆಗ್ತೈತಿ ಅನ್ನೋದನ್ನ ನಾವು ಫಸ್ಟ್ ಕಂಡು ಹಿಡಿಬೇಕು. ಹೌದಾ? ಸೊ ಸ್ವಲ್ಪ ಗೆಸ್ ಮಾಡ್ರಿ, ಇದು ಯಾವ ಐಡೆಂಟಿಟೀಸ್ಗೆ ಯಾವ ಒಂದು ಐಡೆಂಟಿಟೀಸ್ಗೆ ರಿಲೇಟೆಡ್ ಇದೆ, ಅಥವಾ ಈ ಪ್ರಾಬ್ಲಮ್ಗೆ ಸುಟೇಬಲ್ ಆಗುವಂತ ಐಡೆಂಟಿಟೀಸ್ ಯಾವುದು? ಕ್ಯಾನ್ ಎನಿಬಡಿ ಟೆಲ್ ಮೀ ಆರ್ ಗೆಸ್ ಮೀ? ಗೆಸ್ ಮಾಡಿ ಹೇಳ್ಬೋದು ಯಾವ್ದು ಇರ್ಬಹುದು ಅಂತ ಹೇಳಿ. ಗೆಸ್ ಮಾಡ್ತಾ ಇದ್ದೀರಾ? ಎಕ್ಸಾಕ್ಟ್ಲಿ, ಇದಕ್ಕ ಕರೆಕ್ಟ್ ಅಂದ್ರ ಈಗ ನಾವ್ ಏನ್ ಮಾಡಿದ್ವಿ, ನಮ್ಮ ಇದನ್ನ ಫಸ್ಟ್ ಕ್ವಶನ್ ಒಳಗು ನಾವ್ ಏನಾಗಿತ್ತು ಹೇಳ್ರಿ, ಫಸ್ಟ್ ಕ್ವಶನ್ ಒಳಗು ಯಾವ ಒಂದು ಐಡೆಂಟಿಟೀಸ್ ನ ಯೂಸ್ ಮಾಡಿದೆ, ಅದೇ ಐಡೆಂಟಿಟೀಸ್ ನಾನು ಇಲ್ಲಿ ಕೂಡ ನಾನು ಐ ಕ್ಯಾನ್ ಯೂಸ್ ಹಿಯರ್ ಆಲ್ಸೋ. ಓಕೆ, ವಿಚ್ ಐಡೆಂಟಿಟೀಸ್? ದಟ್ ಈಸ್ x plus a into x plus b. ಹೌದಾ? ಇದಕ್ಕೆ ರಿಲೇಟೆಡ್ ಇರ್ತಕ್ಕಂತ ಒಂದು ಐಡೆಂಟಿಟಿ ಅಥವಾ ನಿತ್ಯ ಸಮೀಕರಣ ಅಂತ ಕರಿತೀವಿ ನಾವು. ಹೌದಾ? ಸೊ x plus a into x plus b ಅನ್ನ ಯೂಸ್ ಮಾಡಿಕೊಂಡು ನಾನು ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕು. ಹೌದಾ? ಹಾಗಾದ್ರೆ ವಾಟ್ ಈಸ್ ದ ಎಕ್ಸ್ಪಾನ್ಷನ್ ಆಫ್ x plus a into x plus b is equal to x square, right, plus a plus b into x plus ab, right, plus ab. ಕರೆಕ್ಟಾ? ನೆನಪಾಯ್ತು? x plus a into x plus b ದ ಎಕ್ಸ್ಪಾನ್ಷನ್ ಅಥವಾ ಅದರದ ವಿಸ್ತರಿಸಿದ ರೂಪ ನಮ್ಗೆ ಏನಾಗತ್ತ, x square plus a plus b into x plus ab ಅಂತ ಆಗುತ್ತೆ. ಕರೆಕ್ಟ್? ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕು, ನಾನು ಜಸ್ಟ್ 1 by 1 ಅನ್ನ ಇಲ್ಲೇ ನಾನು ಫಿಲ್ ಮಾಡ್ತಾ ಹೋಗ್ತೀನಿ. ಹೌದಾ? ನಾನು ಇದ್ರ ಕೆಳಗ ಯಾಕೆ ಬರದೆ ಹೇಳ್ರಿ? ವೈ ಐ ಕ್ಯಾನ್ ರೈಟ್ ಹಿಯರ್ ಅಂದ್ರೆ ಈ ಪ್ರಾಬ್ಲಮ್ ಅದ ಕೆಳಗ ನಾನು ಇದನ್ನ ಯಾಕೆ ಬರದೆ ಅಂದ್ರ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ವಾಟ್ ಈಸ್ ಎಕ್ಸ್ ಅಂಡ್ ವಾಟ್ ಈಸ್ ಎ ಅಂಡ್ ದೆನ್ ವಾಟ್ ಈಸ್ ಬಿ ಅಂತ ಹೇಳಿ. ಹೌದಾ? ಸೊ ಇಲ್ಲಿ ನಾನು ಸ್ವಲ್ಪ ನಿಮಗೆ ಮಾರ್ಕ್ ಮಾಡ್ತೇನೆ ನೋಡ್ರಿ.
ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್. ಹೌದಾ, ಅಲ್ಲೇ ಬೇರೆ ಸಂಖ್ಯೆಯಿಂದ ಕೊಟ್ಟಿಲ್ಲ ಅವರು. ರೈಟ್. ನೆಕ್ಸ್ಟ್ ಎ ಈಕ್ವಲ್ ಟು 8. ಹೌದಾ, ಕಾಣಿಸ್ತಾ ಇದೆ ಅಂದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ಬಿಡ್ತೈತೆ ಅಲ್ಲೇ. ನೆಕ್ಸ್ಟ್ ಬಿ ಈಕ್ವಲ್ ಟು -10 ಅಂತ ಇದೆ. ಬಿ ಈಕ್ವಲ್ ಟು -10 ಇದೆ. ಏನಿಲ್ಲ, ಸಿಂಪಲ್. ನಾವಿಲ್ಲಿ ಏನ್ ಎಕ್ಸ್ಪ್ಯಾನ್ಷನ್ ಇದೆ ಅದ್ರೊಳಗ ಎಕ್ಸ್ ವ್ಯಾಲ್ಯೂ ಏನಿದೆ ಅದನ್ನ ಫಿಲ್ ಮಾಡ್ಬೇಕು, ಎ ವ್ಯಾಲ್ಯೂ ಏನಿದೆ ಅದನ್ನ ಹಾಕ್ಬೇಕು, ಬಿ ವ್ಯಾಲ್ಯೂ ಏನಿದೆ ಅದನ್ನ ಹಾಕಿ ಕ್ಯಾಲ್ಕುಲೇಟ್ ಮಾಡಿ ಸಿಂಪ್ಲಿಫೈ ಮಾಡಿ ದೆನ್ ನಾವು ವಿ ಗಾಟ್ ಅ ಫೈನಲ್ ಆನ್ಸರ್. ಓಕೆ. ನೆಕ್ಸ್ಟ್ ಇಲ್ಲೇ ನೋಡ್ರಿ ಏನಾಗತ್ತ, ಎಕ್ಸ್ ಅಂದ್ರೆ ಎಕ್ಸೇ ಇರೋದ್ರಿಂದ ನಾನು x² ಅಂತಾನ ಬರೀತೇನೆ. ನೆಕ್ಸ್ಟ್ ಪ್ಲಸ್ ಎ ಮೀನ್ಸ್ ಎ ಈಕ್ವಲ್ ಟು ವಾಟ್, ಎ ಈಕ್ವಲ್ ಟು 8. ನೆಕ್ಸ್ಟ್ ಬಿ ಈಕ್ವಲ್ ಟು -10, ರೈಟ್. ಬಿ ಈಕ್ವಲ್ ಟು -10 ಅಂತ ಇದೆ ಇಂಟು ಎಕ್ಸ್ ಪ್ಲಸ್ ಎ ಈಕ್ವಲ್ ಟು ಅಗೇನ್ 8. ಹೌದಾ, ಇಂಟು ಬ್ರಾಕೆಟ್ ಬಿ ಈಕ್ವಲ್ ಟು -b ಅಂತ ಇದೆ. ಹೌದಾ, ಬಿ ಈಕ್ವಲ್ ಟು -b ಅಂತ ಇದೆ. ಮೇ ಬಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ಒನ್ಸ್ ಅಗೇನ್ ನಾನು ಐ ಕ್ಯಾನ್ ರೈಟ್ ಹಿಯರ್ ಒನ್ಸ್ ಅಗೇನ್ ಫ್ರಮ್ ದಿಸ್ ಸೈಡ್. ಓಕೆ. ಸೊ x² ರೈಟ್ is plus a means, once again I will repeat, a equal to 8, b means -10, b equal to -10, right? X as it is plus a means 8 into b equal to -10. Okay, right? ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಈ ಸ್ಟೆಪ್ ನಿಮಗೆ? ನಾನು ಸ್ಲೋಲಿ ಹೇಳ್ತೀನಿ, ಸ್ಲೋಲಿ. ಒಂದು ದಿನಕ್ಕೆ ಒಂದೇ ಪ್ರಾಬ್ಲಮ್ ಅನ್ನ ಕಲ್ತ್ರೂ ಚಿಂತಿಲ್ಲ, ನೀವು ನೀಟಾಗಿ ಕರೆಕ್ಟ್ ಆಗಿ ಆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ರೈಟ್. ನೆಕ್ಸ್ಟ್ ಇಲ್ಲೇನಾಯ್ತು, x² ಅನ್ನ ಆಸ್ ಇಟ್ ಈಸ್ ಇಟ್ಟೆ. ಓಕೆ. ಹಿಯರ್ ಇಲ್ಲಿ ನಮ್ದು ಮೇನ್ ಬಹಳ ಸ್ಟೂಡೆಂಟ್ಸ್ ಇದನ್ನ ಪ್ರಾಬ್ಲಮ್ ಮಾಡೋದೇ ಇಲ್ಲೇ. ಇಲ್ಲಿ ಏನಾಗಿದೆ, ನಮ್ಗ ಡಿಫ್ರೆಂಟ್ ಸೈನ್ ಇದಾವು. ಹೌದಾ, ನೀವ್ ಏನ್ ಮಾಡ್ಬಿಡ್ತೀರಿ, ಬಹಳ ಜನ ನಾನು ಕೇಳಿರುವಂತ ಸ್ಟೂಡೆಂಟ್ಸ್ ಏನ್ ಮಾಡ್ತಾರ, 8 -10 ಮಾಡ್ಲಿಕ್ ಬರುದಿಲ್ಲ, 8 -10 ಬರ್ಲಿಕ್ ಬರುದಿಲ್ಲ ಮೇಡಮ್, ಅದು 0 ಆಗುತ್ತ. ಅಥವಾ ಅದನ್ನ ಏನ್ ಮಾಡ್ಬಿಡ್ತಾರ, 10 - 8 ಮಾಡಿ 2 ಅಂತ ಇಟ್ಬಿಡ್ತಾರ. ಬಟ್ ಅವ್ರಿಗೆ ಅದೊಂದು ಸೈನದ ಕಲ್ಪನೆ ಅಥವಾ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗಿರುದಿಲ್ಲ. ಹೌದಾ, ಹಾಗಾದ್ರೆ ನಮ್ಮ ಮ್ಯಾಥಮೆಟಿಕ್ಸ್ ಗೆ ರಿಲೇಟೆಡ್ ಇರ್ತಕ್ಕಂಥ ಸೈನ್ ರೂಲ್ ಏನಿದೆ ಹೇಳ್ರಿ? when we have a different sign, okay, different sign like this, here plus and here minus. Okay, ಈ ರೀತಿ ಇದ್ದಾಗ ನಾವ್ ಏನ್ ಮಾಡ್ತೇವೆ ಹೇಳ್ರಿ? we have subtract from bigger integer. ಇಲ್ಲೇ ಏನ್ ಮಾಡ್ತೇವೆ, ಇದನ್ನ ಸ್ಮಾಲರ್ ಇಂಟಿಜರ್ ಅನ್ನ ಬಿಗ್ಗರ್ ಇಂಟಿಜರ್ ಒಳಗ್ ನಾವ್ ಏನ್ ಮಾಡ್ತೇವೆ, ಮೈನಸ್ ಮಾಡಿ we keep the bigger integer sign. Okay, ಸೊ ಇಲ್ಲಿ ಏನಾಗತ್ತ, ನಾನು ಇಲ್ಲೇ ಪ್ಲಸ್ ಅನ್ನ ಬರೆಯೋದಿಲ್ಲ. ಹೌದಾ, ಇಲ್ಲೇ ಪ್ಲಸ್ ಬರೆಯೋದಿಲ್ಲ. ಫಸ್ಟ್ ನಾನು ಏನ್ ಮಾಡ್ತೇನೆ, ಇದೇನಾಯ್ತು, ನನಗ ವಿಜಾತಿಯ ಚಿಹ್ನೆಗಳು ಅಂತ ಕರಿತೇವೆ ನಾವು ಕನ್ನಡ ಒಳಗೆ. ವಿಜಾತಿಯ ಚಿಹ್ನೆಗಳು, ವಿಜಾತಿಯ ಚಿಹ್ನೆಗಳಿದ್ವು ಅಂದ್ರೆ ನಾವ್ ಏನ್ ಮಾಡ್ತೇವೆ ಹೇಳ್ರಿ? ದೊಡ್ಡ ಸಂಖ್ಯೆ ಒಳಗ ಅಂದ್ರ ಬಿಗ್ಗರ್ ಇಂಟೀಜರ್ ಒಳಗ ನಾವು ಸ್ಮಾಲರ್ ಇಂಟೀಜರ್ ಅನ್ನ ಫಸ್ಟ್ ಮೈನಸ್ ಮಾಡ್ಬೇಕು. ಓಕೆ, ಸೊ ಹಾಗಾದ್ರೆ 10 - 8 is 2, ರೈಟ್? 2. ಬಟ್ ಬಿಗ್ಗರ್ ಇಂಟಿಜರ್ ಸೈನ್ ಏನಿದೆ ನಮ್ಗಿಲ್ಲೇ? ಬಿಗ್ಗರ್ ಇಂಟಿಜರ್ ಸೈನ್ ಈಸ್ ಮೈನಸ್. ಓಕೆ, ಹಿಯರ್ ಎಕ್ಸ್ ಐ ಕ್ಯಾನ್ ರೈಟ್ ಹಿಯರ್. ಓಕೆ, 2x. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಈಸ್ ನಾನು ನಿಮಗೆ ಆಲ್ರೆಡಿ ನನ್ನ ಪ್ರೀವಿಯಸ್ ಕ್ಲಾಸ್ ಒಳಗ ಅವೆಲ್ಲ ಸೈನ್ ರೂಲ್ ಅನ್ನ ಬರ್ಸಿದ್ದೇನೆ. ಯಾವ ರೀತಿ ಪ್ಲಸ್ ಇಂಟು ಪ್ಲಸ್ ಈಸ್ ಏನಾಗತ್ತ, ಪ್ಲಸ್ ಮೈನಸ್ ಏನಾಗತ್ತ, ಮೈನಸ್ ಇಂಟು ಪ್ಲಸ್ ಏನಾಗತ್ತ ಅಂತ ಹೇಳಿ. ಓಕೆ, ಸೊ ಐ ಹೋಪ್ ಆಲ್ ಆಫ್ ಯು ರಿಮೆಂಬರ್ ದಟ್ ಕ್ಲಾಸ್. ಓಕೆ, ಸೊ ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಗತ್ ನೋಡ್ರಿ ನಮಗ? ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. ಓಕೆ, 10 ಇಂಟು 8, 10 8 ಎಷ್ಟು? ಅಥವಾ 8 10 80. ಹೌದಾ, ಕರೆಕ್ಟಾ? ಹಾಗಾದ್ರೆ ಫೈನಲಿ ವಿ ಗಾಟ್ ದಿಸ್ ಆನ್ಸರ್ ಫ್ರಮ್ ದಿಸ್ ಪ್ರಾಡಕ್ಟ್ಸ್. ಓಕೆ, ಸೊ ಹಾಗಾದ್ರೆ x² - 2x - 80 ಅಂತ ಬಂತು. ಓಕೆ, ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್ ಕ್ಲಿಯರ್ಲಿ. ಇಫ್ ಯು ವಾಂಟ್ ಐ ವಿಲ್ ಎಕ್ಸ್ಪ್ಲೇನ್ ಒನ್ಸ್ ಅಗೇನ್, ಅದರ್ವೈಸ್ ಐ ವಿಲ್ ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ನಿಮ್ಗೆ ಇನ್ನೂ ಏನಾದ್ರೂ ಎಲ್ಲಾದ್ರೂ ಸ್ಟೆಪ್ಸ್ ನಿಮ್ಗೆ ಡೌಟ್ಸ್ ಇದ್ರೆ ನಾನು ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ.
ಅದರ್ವೈಸ್ ಐ ವಿಲ್ ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಆದ್ರೂ ನಾನು ಒಂದ್ಸಲ ರಿಪೀಟ್ ಮಾಡ್ತೇನೆ, ಏನಿಲ್ಲ, ಇದನ್ನ ನೋಡ್ರಿ, ಇದು ಯಾವ ಒಂದು ಐಡೆಂಟಿಟಿಗೆ ಸುಟೇಬಲ್ ಆಗ್ತೈತಿ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡ್ರಿ. ಅದ್ರ ನೆಕ್ಸ್ಟ್ ನಿಮ್ಗೆ ಏನಾಗತ್ತ, ಈಸಿಲಿ ಅಲ್ಲಿ ಎಕ್ಸ್ ಅದ್ರ ಕೆಳಗನ ಬರ್ಕೊಂಡ್ರಿ ಅಂದ್ರ ಯಾವುದು ಎಕ್ಸ್, ಯಾವ್ದು ಎ, ಯಾವ್ದು ಬಿ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂದ್ರೆ ನೀವು ಈಸಿಲಿ ಇಲ್ಲೇ ಫಿಲ್ ಮಾಡಿದ್ರಿ ಅಂದ್ರೆ ಅದ್ರ ನೆಕ್ಸ್ಟ್ ಸ್ಟೆಪ್ ನೀವೇ ಮಾಡ್ತೀರಿ, ಎಲ್ಲಿನೂ ತಪ್ಪಲಿಕ್ಕೆ ಚಾನ್ಸ್ ಇಲ್ಲ. ಬಟ್ ಯು ಹ್ಯಾವ್ ಟು ಕ್ಲಿಯರ್, ಮಸ್ಟ್ ಅಂಡ್ ಶುಡ್ ಕ್ಲಿಯರ್ ದ ಸೈನ್ ವ್ಯಾಲ್ಯೂ. ಓಕೆ, ಸೈನ್ ರೂಲ್ ಬಗ್ಗೆ ನಿಮ್ಗ ಕರೆಕ್ಟ್ ಆಗಿ ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೇಕು, ಅಂದ್ರೆ ನೀವು ಮ್ಯಾಥ್ಸ್ ಅನ್ನ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಈಸಿ ಆಗ್ತೈತಿ. ಹೌದಾ? ಯಾಕೆ ನಿಮ್ಗೆ ಎಲ್ಲರೂ ಒಂದು ಜನರಲ್ ಆಗಿ ಮಾತಿದೆ, ಮ್ಯಾಥಮೆಟಿಕ್ಸ್ ಅನ್ನೋದು ಒಂದು ಕಬ್ಬಿಣದ ಕಡಲೆ ಆಗಿದೆ. ಅದು ಯಾವುದೂ ಲೆಕ್ಕಕ್ಕಿಲ್ಲ, ಕಬ್ಬಿಣದ ಕಡಲೆ ಎಲ್ಲೋ ಏನು ಇಲ್ಲ. ನಮಗೆ ಈ ಸೈನ್ ರೂಲ್ ಎಲ್ಲ ನಮಗ ಅದ್ರದ್ದು ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಗೊತ್ತಿಲ್ಲದೆ ಈ ಕಾರಣಕ್ಕೆ ನಮ್ಗೆ ಏನಾಗ್ತೈತಿ, ಇದೊಂದು ಮ್ಯಾಥಮೆಟಿಕ್ಸ್ ಅನ್ನೋದು ಒಂದು ನಮ್ಗೆ ಏನಾಗುತ್ತ, ಕಬ್ಬಿಣದ ಕಡಲೆ ಅಂತ ನಾವು ಸುಮ್ನೆ ಜನರಲ್ ಆಗಿ ಹೇಳ್ತಾ ಇರ್ತೀವಿ. ಬಟ್ ನೀವು ಎಲ್ಲಾ ಸೈನ್ ರೂಲ್ ಅನ್ನ ಕರೆಕ್ಟ್ ಆಗಿ ಕಲೀರಿ, ಈ ಮ್ಯಾಥಮೆಟಿಕ್ಸ್ ಅಂತ ಈಸಿ ಸಬ್ಜೆಕ್ಟ್ ಅನ್ನ ಯಾವ್ದು ಇಲ್ಲ. ಓಕೆ, ನೆಕ್ಸ್ಟ್ ಹೋಗೋಣ ಹಾಗಾದ್ರೆ. next question, I will go to next. You can write here third question is third question is also same for this x plus a, x plus b problem. Okay, so I can solve fourth question ಅಂದ್ರೆ ಥರ್ಡ್ ಕ್ವಶನ್ ಅನ್ನ ನಾನು ನಿಮ್ಗೆ ಬಿಡ್ತೀನಿ, ಯಾಕಂದ್ರೆ ಅದು ಸೇಮ್ ಇದೆ, ಫಸ್ಟ್ ಸೆಕೆಂಡ್ ಥರ್ಡ್ ಸೇಮ್ ಇದೆ. ಹಾಗಾಗಿ ಆ ಥರ್ಡ್ ಅನ್ನ ನೀವೇ ಮಾಡ್ರಿ. ಇನ್ ಕೇಸ್ ನಿಮ್ಗೆ ಅದ್ರಾಗ ಏನಾದ್ರು ಡಿಫಿಕಲ್ಟೀಸ್ ಬಂತು ಅಥವಾ ಸಾಲ್ವ್ ಮಾಡ್ಲಿಕ್ಕೆ ನಿಮ್ಗೆ ಅದು ಆಗ್ಲಿಲ್ಲ ಅಂದ್ರೆ ನನಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ರಿ, ನಾನು ಅದನ್ನ ಸಾಲ್ವ್ ಮಾಡ್ತೇನೆ. ಓಕೆ, ಸೊ ಹಾಗಾದ್ರೆ ಫೋರ್ತ್ ಕ್ವಶನ್ ಏನಿದೆ, y ಸ್ಕ್ವೇರ್ ರೈಟ್ ಪ್ಲಸ್ 3/2, y ಸ್ಕ್ವೇರ್ ಪ್ಲಸ್ 3/2, y ಸ್ಕ್ವೇರ್ ಮೈನಸ್ 3/2 ಅಂತ ಇದೆ. ಹೌದಾ? y ಸ್ಕ್ವೇರ್ ಪ್ಲಸ್ 3/2, y ಸ್ಕ್ವೇರ್ ಮೈನಸ್ 3/2 ಅಂತ ಇದೆ. ಹೌದಾ? ಸೊ ಹಾಗಾದ್ರೆ ಈಗ ಹೇಳ್ರಿ ನಮ್ಗ ಇದು ಯಾವ ಒಂದು ಐಡೆಂಟಿಟಿಗೆ ಸುಟೇಬಲ್ ಆಗ್ತೈತಿ, ಯಾವ ಒಂದು ಐಡೆಂಟಿಟೀಸ್ಗೆ ಇದು ಸುಟೇಬಲ್ ಆಗ್ತೈತಿ ಅನ್ನೋದನ್ನ ಸ್ವಲ್ಪ ಗೆಸ್ ಮಾಡ್ರಿ, ನೋಡೋಣ. ಗೆಸ್ ಮಾಡ್ರಿ ಯಾವ್ದಿರ್ಬಹುದು ಇದು. y ಸ್ಕ್ವೇರ್ ಪ್ಲಸ್ 3/2 ಇಂಟು ಬ್ರಾಕೆಟ್ y ಸ್ಕ್ವೇರ್ ಮೈನಸ್ 3/2. ಹೌದಾ? ಯಾವ್ದಿರ್ಬೋದು, ಗೆಸ್ ಮಾಡ್ಬೋದಾ? ಎಕ್ಸಾಕ್ಟ್ಲಿ, ಬಹಳ ಜನ ಈಗ ಸ್ಟೂಡೆಂಟ್ಸ್ ಹೇಳ್ತಾ ಇರ್ಬೋದು, ಯಾವ್ದಂದ್ರ ಎಕ್ಸ್ ಪ್ಲಸ್ ವೈ ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ ವೈ. Here I can use this identities to this problem. Okay, ಅಂದ್ರೆ ಈ ಒಂದು ಪ್ರಾಬ್ಲಮ್ ಗೆ ಸುಟೇಬಲ್ ಆಗ್ತಕ್ಕಂತ ಒಂದು ಏನಾಗಿದೆ ಐಡೆಂಟಿಟೀಸ್ ಅಂದ್ರೆ ಇದೆ. ಯಾಕಂದ್ರೆ ಇಲ್ಲೇ ನೋಡ್ರಿ, y ಸ್ಕ್ವೇರ್ ಎಕ್ಸ್ ಎಕ್ಸ್ ಸೇಮ್ ಇದೆ, ರೈಟ್? ಆಮೇಲೆ 3/2 y ಸೇಮ್ ಇದೆ. ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು, ಸೇಮ್ ಪ್ರಾಡಕ್ಟ್ ನ ಸೇಮ್ ಎರಡು ಇದಾವು, ಜಸ್ಟ್ ಚಿಹ್ನೆಗಳಷ್ಟೇ ಚೇಂಜ್ ಇದಾವ. ಇಲ್ಲಿ ನಮ್ದು ಚೇಂಜ್ ಇರೋದು ಏನಾಗಿದೆ, ಇಲ್ಲಿ ಪ್ಲಸ್ ಮತ್ತು ಮೈನಸ್ ಅನ್ನೋದಷ್ಟೇ ಚೇಂಜ್ ಆಗಿದೆ. ಇಲ್ಲಿ ಇರ್ತಕ್ಕಂತ ಟರ್ಮ್ಸ್ ಗಳು ಸೇಮ್ ಇದಾವ. ಇಲ್ಲಿ ಎಕ್ಸ್ ಬದ್ಲಿ y ಸ್ಕ್ವೇರ್ ಇದೆ, ಇಲ್ಲಿ y ಬದ್ಲಿ ನಮ್ಗೆ ಏನಾಗಿದೆ 3/2 ಅಂತ ಇದೆ, ರೈಟ್? ಸೊ ಹಾಗಾದ್ರೆ ನಾನೀಗ ಇದ್ರದ್ದು ಎಕ್ಸ್ಪ್ಯಾನ್ಷನ್ ಅನ್ನ ಏನ್ ಬರಿಬಹುದು ಹೇಳ್ರಿ, ಎಕ್ಸ್ ಪ್ಲಸ್ ವೈ ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ ವೈ, ರೈಟ್? ಹಾಗಾದ್ರೆ ಏನಾಗತ್ ನೋಡ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂತ ಆಗತ್ತ. ಕರೆಕ್ಟಾ? ನೆನ್ಪಾಯ್ತು? ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂತ ಆಗತ್ತ, ರೈಟ್? ನೆಕ್ಸ್ಟ್ ಇಲ್ಲೇ ನೋಡ್ರಿ, ಎಕ್ಸ್ ಸ್ಕ್ವೇರ್ ಮೀನ್ಸ್ ಎಕ್ಸ್ ಅಂದ್ರೆ ವೈ ಸ್ಕ್ವೇರ್ ಅಂತ ಇದೆ. ಹೌದಾ? ಕಾಣಿಸ್ತಾ ಇದೆ ನಾನು ಮಾರ್ಕ್ ಮಾಡಿದ್ದು. ಆಮೇಲೆ ವೈ ಅಂದ್ರೆ ನನಗ 3/2 ಇದೆ, ರೈಟ್? ಹಾಗಾದ್ರೆ ಎಕ್ಸ್ ಬದ್ಲಿ ನಾನು ಇಲ್ಲಿ ಏನ್ ಬರಿಬೇಕು, y ಸ್ಕ್ವೇರ್ ಬರಿಬೇಕು, ಅದರ ರೇಸ್ ಟು 2 ಅನ್ನ ಬರಿಬೇಕು ನಾನು. ಯಾಕಂದ್ರ ಇಲ್ಲಿ ಎಕ್ಸ್ ಇದೆ, ಇಲ್ಲಿ y ಸ್ಕ್ವೇರ್ ಇದೆ. ಹೌದಾ? ಎಕ್ಸ್ ಅಂದ್ರೇನೆ ನಮಗ್ y ಸ್ಕ್ವೇರ್, ಅದಾದ್ಮೇಲೆ ನಮಗ್ ಸ್ಕ್ವೇರ್ ಬರುತ್ತೆ. ಓಕೆ, ಹಾಗಾಗಿ y ಸ್ಕ್ವೇರ್ ರೇಸ್ ಟು ಸ್ಕ್ವೇರ್ ಅನ್ನ ಬರಿಬೇಕು. ಮೈನಸ್ ಇಲ್ಲಿ y ಅಂದ್ರೆ ಏನಿದೆ, ನನ್ಗಿಲ್ಲಿ 3/2 ಇದೆ, ರೈಟ್? ಕರೆಕ್ಟಾ? 3/2 ಬರಿಬಹುದು ನಾನು. ಐ ಕ್ಯಾನ್ ರೈಟ್ ಹಿಯರ್ 3/2 ಅಗೇನ್ ಬ್ರಾಕೆಟ್ ಸ್ಕ್ವೇರ್, ಕರೆಕ್ಟ್? ಬ್ರಾಕೆಟ್ ಸ್ಕ್ವೇರ್. ಜಸ್ಟ್ ಇದನ್ನ ನಾನೀಗ ಏನ್ ಮಾಡ್ಬೇಕು ಹೇಳ್ರಿ, ಮಲ್ಟಿಪ್ಲೈ ಮಾಡಿ ಇಡ್ರಿ. y ಸ್ಕ್ವೇರ್ ರೇಸ್ ಟು ಸ್ಕ್ವೇರ್,
ಇದನ್ನ ನೀವು ಆಲ್ರೆಡಿ ಫಸ್ಟ್ ಚಾಪ್ಟರ್ ಒಳಗೆ ಕಲ್ತಿರ್ಬೋದು. ಯಾವ್ದು ಕಲ್ತಿರ್ಬೋದು ಹೇಳ್ರಿ? ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಂತ ಕಲ್ತಿರ್ಬೋದಲ್ಲ. ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅನ್ನುವ ಒಂದು ಟಾಪಿಕ್ ಅನ್ನ ಎಲ್ಲಿ ಕಲ್ತಿರ್ ಹೇಳ್ರಿ? ಫಸ್ಟ್ ಚಾಪ್ಟರ್ ಒಳಗೆ ಕಲ್ತಿರ್ಬೋದಲ್ಲ. ದಟ್ ಈಸ್ ನಂಬರ್ ಸಿಸ್ಟಮ್. ಓಕೆ, ಸೊ ಅಲ್ಲಿ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಒಳಗ್ ಒಂದು ಲಾಸ್ ಇತ್ತು. ಏನಿತ್ತು ನೋಡ್ರಿ? ಇಲ್ಲೇ ಕಾಣಿಸ್ತಾ ಇದೆ ನಿಮ್ಗೆ, ಇಲ್ಲಿ ಬರೀತೆ ನೋಡ್ರಿ. ಎ ರೇಸ್ ಟು ಎಂ ರೇಸ್ ಟು ಎನ್ ಇದ್ದಾಗ ಇದನ್ನ ಏನ್ ಮಾಡ್ತೀವಿ ನಾವು? ಎ ರೇಸ್ ಟು ಎಂ ರೇಸ್ ಟು ಎನ್ ಇತ್ತಂದ್ರ ಎ ರೇಸ್ ಟು ಎಂ ಎನ್ ಅಂತ ಬರೀತೇವೆ. ಗೊತ್ತಾ? ನೆನ್ಪಾಯ್ತು ಇದು? ದಿಸ್ ಇಸ್ ದ ಲಾ ಆಫ್ ಎಕ್ಸ್ಪೋನೆಂಟ್ಸ್. ಘಾತಾಂಕಗಳ ನಿಯಮಗಳೊಳಗೆ ಇದನ್ನ ಕಲ್ತಿರಿ, ಹೌದಾ? ಎ ರೇಸ್ ಟು ಎಂ ರೇಸ್ ಟು ಎನ್ ಅಂತ ಕಲ್ತಿರಲ್ಲ, ಅದನ್ನ ನಾವ್ ಏನಂತ ಬರಿಬಹುದು ಹೇಳ್ರಿ? ಎರಡನ್ನು ಮಲ್ಟಿಪ್ಲೈ ಮಾಡಿ ಬರಿಬಹುದಲ್ಲ. ಇದು ರೂಲ್ಸ್ ಗೊತ್ತಿದೆ ಅಲ್ಲ ನಮಗ. ಹಾಗಾಗಿ ನಾನು ಇದನ್ನ ಏನಂತ ಬರಿತೀನಿ ಹೇಳ್ರಿ? y is equal to 2 into 2. ಇದನ್ನ ಏನ್ ಮಾಡ್ಬೋದು? ನಾನು ಸ್ಕ್ವೇರ್ ಮಾಡ್ಬೋದು. ಅಂದ್ರ 2 into 2 ಅಂತ 2 ಅಂದ್ರ ಅದು ಇಲ್ಲಿ ಬರ್ತೈತಿ ನಮ್ಗೆ. ಬೇರೆ ಒಂದು ಪ್ರಾಬ್ಲಮ್ ಒಳಗೆ ನೀವು ಹೆಂಗಾದ್ರು ಅದನ್ನ ಬರ್ಲಿಕ್ಕೆ ಬರುದಿಲ್ಲ, ಹೌದಾ? ಇಲ್ಲಿ ಏನಾಗುತ್ತೆ? ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗತ್ತ? 2 into 2 is exactly 4, ಹೌದಾ? ನೆಕ್ಸ್ಟ್ ಮೈನಸ್ ಅನ್ನ ಆಸ್ ಇಟ್ ಈಸ್ ಇಡ್ರಿ. ಈಗ ಇದನ್ನ ಎರಡು ಸ್ಕ್ವೇರ್ ಮಾಡಿ ನಾವು ಬರಿಬೇಕು. 3 into 3, 3 2s ಅಲ್ಲ, 3 2s ಅಲ್ಲ, 3 is multiply by 2 times. ಓಕೆ, ಇಲ್ಲೇ ನಾವು ಬಹಳ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ಬಿಡ್ತಾರ? 3 2 6, 3 2s 6 ಅಂತ ಹೇಳ್ಬಿಡ್ತಾರ. ದಟ್ ಈಸ್ ರಾಂಗ್, ಹೌದಾ? ಸೊ ಅಲ್ಲಿ ಏನಾಗತ್ತ? 3 ಸ್ಕ್ವೇರ್ ಮೀನ್ಸ್, ಹೌದಾ, 3 ಅಂದ್ರೆ ನಮಗ 2 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ ಅಂತ ಅರ್ಥ. ಓಕೆ, ಹಾಗಾಗಿ 3 into 3 is 9. ಓಕೆ, ಸೇಮ್ ಸಿಮಿಲರ್ಲಿ ಇಲ್ಲಿ 2 ಸ್ಕ್ವೇರ್ ಅಂದ್ರ 2 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ ಅಂತ ಅರ್ಥ. ಹಾಗಾಗಿ 2 into 2 is 4. Then this is our final answer. Okay, ಅರ್ಥ ಆಯ್ತು? ಈಗ ನಾನು ಏನ್ ಮಾಡಿದೆ? ಸೆಕೆಂಡ್ ಫೋರ್ತ್ ಪ್ರಾಬ್ಲಮ್ಗೆ ಬೇರೆ ಒಂದು ಏನ್ ಮಾಡಿದೆ? ಐಡೆಂಟಿಟೀಸ್ ಅನ್ನ, ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಅನ್ನ ಯೂಸ್ ಮಾಡಿದೆ. ದಟ್ ಈಸ್ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅನ್ನ ಯೂಸ್ ಮಾಡಿಕೊಂಡು ನಾನು ಈ ರೀತಿ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದೆ. ಅರ್ಥ ಆಯ್ತಾ? ಏನು ಇಲ್ಲ, ನಿಮ್ಗೆ ಇಲ್ಲಿ ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಪ್ಲಸ್ ಒಂದಿಷ್ಟು ಸೈನ್ ರೂಲ್ ಗೊತ್ತಾತಂದ್ರ ಈಸಿಲಿ ನೀವೇನ್ ಮಾಡ್ತೀರಿ? ಸಾಲ್ವ್ ಮಾಡ್ತೀರಿ. ಓಕೆ, ನೆಕ್ಸ್ಟ್ ಹೋಗೋಣ. ನಾನು ಏನ್ ಮಾಡ್ತಾ ಇದ್ದೀನಿ? ಒಂದೊಂದು ಮೇನ್ ಒಳಗು ನಾನು ಏನ್ ಮಾಡ್ತಾ ಇದ್ದೀನಿ? ಒಂದಿಷ್ಟು ನಿಮಗ್ ಡಿಫಿಕಲ್ಟ್ ಇರುವಂತವು ಒಂದೆರಡೆರಡು ಪ್ರಾಬ್ಲಮ್ ಅನ್ನ ಬಿಡಿಸ್ತಾ ಹೋಗ್ತಾ ಇದ್ದೀನಿ. ಒಂದಿಷ್ಟು ನಿಮಗ್ ಪ್ರಾಬ್ಲಮ್ಸ್ ಅನ್ನ ಬಿಡ್ತಾ ಇದ್ದೀನಿ. ಇನ್ ಕೇಸ್ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ನಿಮ್ಗೆ ಅವಾಗ ಹೇಳಿದೆ, ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ರಿ, ಅವಾಗ ನಾನು ನಿಮ್ಗೆ ಸಾಲ್ವ್ ಮಾಡಿ ತೋರಿಸ್ತೇನೆ. ಓಕೆ, ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಕ್ಕಿಂತ ಮುಂಚೆ ನಾನು ನಿಮ್ಗೆ ಇಲ್ಲೊಂದು ಸಿಮ್ಯುಲೇಷನ್ ಅನ್ನ ತೋರಿಸ್ತೇನೆ. ದಟ್ ಈಸ್ ರಿಲೇಟೆಡ್ ಟು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ. ಓಕೆ, ಒಂದ್ ಸೆಕೆಂಡ್. ಇಲ್ಲಿದೆ ನೋಡಿ. ಐ ಹೋಪ್ ಆಲ್ ಆಫ್ ಯು ಸಿ ಮೈ ಸ್ಕ್ರೀನ್. ಓಕೆ, ಇಲ್ಲಿದೆ ನೋಡಿ. ಇದು ಯಾವ ಒಂದು ನಮ್ದು ಇದೇನಾಗುತ್ತೆ ಹೇಳ್ರಿ? ಐಡೆಂಟಿಟೀಸ್, ಹೌದಾ? ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಅಂತ ಇದೆ, ಹೌದಾ? ಸೊ ಇಲ್ಲಿ ಏನಾಗುತ್ತಾ ನಿಮಗ? ನಾನು ಮೊನ್ನೆ ಲಾಸ್ಟ್ ಕ್ಲಾಸ್ ಒಳಗೂ ಹೇಳಿದ್ದೆ. ಈಗ ಇಲ್ಲಿ ಎಕ್ಸ್ ಪ್ಲಸ್ ಎ ಅಂತ ಬರ್ಕೊಳ್ಳೋಣ, ಇಲ್ಲಿ ಎಕ್ಸ್ ಪ್ಲಸ್ ಬಿ ಅಂತ ಬರ್ಕೊಂಡಾಗ, ಹೌದಾ, ಎಕ್ಸ್ ಇಂಟು ಎಕ್ಸ್ ಏನಾಗತ್ ನನಗ? ಎಕ್ಸ್ ಸ್ಕ್ವೇರ್ ಅಂತ, ಅಥವಾ ಇಲ್ಲಾದ್ರೂ ಬರ್ಕೋಬಹುದು. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಹೌದಾ? ನೆಕ್ಸ್ಟ್ ಎಕ್ಸ್ ಇಂಟು ಎ ಇಸ್ ಎ ಎಕ್ಸ್, ಹೌದಾ? ಎಕ್ಸ್ ಇಂಟು ಎ ಇಸ್ ಎ ಎಕ್ಸ್. ನೆಕ್ಸ್ಟ್ ಬಿ ಇಂಟು ಎಕ್ಸ್ ಇಸ್ ಬಿ ಎಕ್ಸ್, ಬಿ ಇಂಟು ಎ ಇಸ್ ಎ ಬಿ ಅಂತ ಆಗುತ್ತೆ, ಹೌದಾ? ಅದನ್ನ ಅವ್ರು ಏನ್ ಬರ್ದಿದಾರೆ ನೋಡ್ರಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಅನ್ನ ಆಸ್ ಇಟ್ ಇಸ್ ಬರೆದ್ರು, ರೈಟ್? ಅದಾದ್ಮೇಲೆ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಅನ್ನ ಇಲ್ಲಿ ಬರ್ಕೊಂಡ್ರು, ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಅನ್ನ ಬರ್ಕೊಂಡ್ರು. ಯಾಕಂದ್ರೆ ಅಲ್ಲಿ ಸೇಮ್ ನಮಗ ವೇರಿಯಬಲ್ ಇರೋದ್ರಿಂದ ಅದನ್ನ ಕರೆಕ್ಟ್ ಆಗಿ ಸೇಮ್ ಆಗಿ ಬರ್ಕೊಂಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಇರೋದ ಪ್ಲಸ್ ಎ ಬಿ ಅಂತ ಇದೆ, ಹೌದಾ? ಅದಾದ್ಮೇಲೆ ನನಗಿಲ್ಲಿ ಎಕ್ಸ್ ಸ್ಕ್ವೇರ್ ಅನ್ನ ಆಸ್ ಇಟ್ ಇಸ್ ಇಟ್ರು. ಈ ಎ ಎಕ್ಸ್ ಮತ್ತ ಬಿ ಎಕ್ಸ್ ಒಳಗ ನಮ್ಗ ಕಾಮನ್ ಆಗಿರ್ತಕ್ಕಂಥ ಟರ್ಮ್ ಯಾವುದು? ಎಕ್ಸ್ ಅನ್ನ ಹೊರಗ್ ತಗೊಂಡ್ರು ಕಾಮನ್ ಆಗಿ. ಅಲ್ಲಿ ಉಳಿದಿರ್ತಕ್ಕಂಥದ್ದೇನು? ಎ ಪ್ಲಸ್ ಬಿ ಅಂತ ಉಳಿತು, ಪ್ಲಸ್ ಲಾಸ್ಟ್ ಎ ಬಿ ಅಂತ ಉಳಿತು, ಹೌದಾ? ನಮ್ಗಿಲ್ಲಿ ಏನಾಯ್ತು? ನಮ್ಗ
ಕರೆಕ್ಟ್ ಆಗಿ ಇದ್ರದ್ದು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ ಅನ್ನುವಂತ ಒಂದು ಎಕ್ಸ್ಪ್ಯಾನ್ಷನ್ ಸಿಕ್ತು. ಇದ ಬೇಸ್ಡ್ ಮೇಲೆ ನಾವ್ ಏನ್ ಮಾಡಬಹುದು ಹೇಳ್ರಿ, ಜಸ್ಟ್ ನಾ ನಿಮಗ ಅವಾಗ ಹೇಳಿದೆ, ನಮಗ ಒಂದಿಷ್ಟು ಪ್ರಾಬ್ಲಮ್ಸ್ ಗಳು ಐಡೆಂಟಿಟೀಸ್ ಗೊತ್ತಿತ್ತು ಅಂದ್ರೆ ನಾವು ಈಸಿಲಿ ಅವ್ರ ಬೇಕಾದ ಸಂಖ್ಯೆ ಕೊಡ್ಬೋದು, ಬೇಕಾದ ಸೈನ್ ಅನ್ನ ಕೊಡ್ಬೋದು, ನಾವ್ ಏನ್ ಮಾಡ್ಬೋದು ಈಸಿಲಿ ಸಾಲ್ವ್ ಮಾಡ್ಬೋದು. ಹೌದಾ? ಸೊ ಇಲ್ಲಿ ಏನಾಗಿದೆ, ಎಕ್ಸ್ ಈಕ್ವಲ್ ಟು 4 ಕೊಟ್ಟಿದಾರ, ಎ ಈಕ್ವಲ್ ಟು 5 ಕೊಟ್ಟಿದಾರ. ಹೌದಾ? ಎಕ್ಸ್ ಈಕ್ವಲ್ ಟು 4, ಬಿ ಈಕ್ವಲ್ ಟು ಅಗೇನ್ ಅದು ಕೂಡ ನಮ್ಗ 5 ಇದೆ. ಹೌದಾ? ನಾನು ಇಲ್ಲಿ ಚೇಂಜಸ್ ಮಾಡ್ಕೋಬಹುದು. ಫಸ್ಟ್ ಇದನ್ನ ಹೇಳ್ತೇನೆ ನೋಡ್ರಿ. ಎಕ್ಸ್ ಮೀನ್ಸ್ 4 ಸ್ಕ್ವೇರ್, ಅಗೇನ್ ಎಕ್ಸ್ ಈಕ್ವಲ್ ಟು 4, ಎ ಪ್ಲಸ್ ಬಿ ಇಸ್ 5 ಪ್ಲಸ್ 5 ಪ್ಲಸ್ ಎ ಬಿ 5 ಇಂಟು 5 ಅಂತ ಇದೆ. ಹೌದಾ? ಫಸ್ಟ್ ಈ ಕಡೆ ನೋಡ್ರಿ, ಇಲ್ಲಿ ಏನಾಗಿರ್ತೈತಿ, ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಒಳಗ ನಮಗ ಮಸ್ಟ್ ಅಂಡ್ ಶುಡ್ ಏನಾಗಿರ್ತೈತಿ, ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬರಲೇಬೇಕು. ಹೌದಾ? ಹಾಗಾಗಿ ಇಲ್ಲಿ ನೋಡ್ರಿ, ಈ ಸೈಡ್ ಏನಾಗಿದೆ, ಎಲ್ ಎಚ್ ಎಸ್ ಟರ್ಮ್ 4 plus 5 is 9. 4 plus 5 is again 9. Okay. So 9 into 9 is 81. Okay. Next. 4 square. 4 into 4. 4 square means 4 2s are 8. ಹೌದಾ? 8 ಹೌದು. ಬಹಳ ಜನ ಸ್ಟೂಡೆಂಟ್ಸ್ ಪಟ್ನ ಏನ್ ಮಾಡ್ಬಿಡ್ತೀರಿ ಹೇಳ್ರಿ, 4 ಎಡ್ಲೆ 8 ಮಿಸ್ ಅಂತ ಹೇಳ್ಬಿಡ್ತೀರಿ. ಬಟ್ ಅದು ರಾಂಗ್. ಹೌದಾ? 4 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 4 into 4 is 16 ಅಂತ ಆಯ್ತು. ರೈಟ್? ನೆಕ್ಸ್ಟ್ 5 plus 5 is 10. 10 into 4 is 40. Okay. 5 into 5 is 25. Okay. 81 equal to 81 ಅಂತ ಬಂತು. ಅಂದ್ರೆ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಬಂತು. ಸೊ ನಿಮ್ಗೆ ಏನಾಯ್ತು, ಇಲ್ಲೇ ನಾನು ಇಲ್ಲಿ ಏನ್ ಮಾಡ್ಬೋದು, ಸಂಖ್ಯೆಯನ್ನ ಚೇಂಜ್ ಮಾಡ್ತಾ ಹೋಗ್ಬೋದು. ಕಾಣಿಸ್ತಾ ಇದೆ, ಎ ಈಕ್ವಲ್ ಟು 4 ಬಂತು. ಈಗ ಬಿ ಈಕ್ವಲ್ ಟು ನಾನು ಏನ್ ಮಾಡಿದೆ, 3 ಅಂತ ಹಾಕ್ತೇನೆ. ಓಕೆ. ಬಿ ಈಕ್ವಲ್ ಟು 3 ಅಂತ ಹಾಕಿದ್ರು ಅವಾಗ ಏನ್ ಬಂತು ನಮಗ್, ಅಗೇನ್ ನಾವ್ ಇದನ್ನೆಲ್ಲ ಸಾಲ್ವ್ ಮಾಡಿದ್ರ ಏನಾಯ್ತು, 56 ಈಕ್ವಲ್ ಟು 56. ಅಂದ್ರೆ ಇಲ್ಲಿ ನಂಬರ್ಸ್ ಗಳು ಚೇಂಜ್ ಆಗಿದ್ದು, ಹಾಗಾಗಿ ಅದು ಕೂಡ ನಮಗ ಚೇಂಜ್ ಆಗಿದೆ. ಹೌದಾ? ನಾನು ಇನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು. ಅದನ್ನ ಕಾಣಿಸ್ತಾ ಇದೆ, ಎ ಈಕ್ವಲ್ ಟು 3 ಮಾಡಿದೆ, ಬಿ ಈಕ್ವಲ್ ಟು 5 ಮಾಡ್ತೇನೆ ನೋಡ್ರಿ. ಹೌದಾ? ಕಾಣಿಸ್ತಾ ಇದೆ. ಆಮೇಲೆ ಎಕ್ಸ್ ಈಕ್ವಲ್ ಟು ಚೇಂಜ್ ಮಾಡ್ಬೋದು, ನಾನು 3 ಮಾಡ್ಬೋದು. ಇಂಟು 3 ಪ್ಲಸ್ 2x ಅಂತ ಇದೆ. ರೈಟ್? ಹಾಗಾದ್ರೆ ಇಲ್ಲಿ 3 ಮೈನಸ್ 2x ಇಂಟು ಬ್ರಾಕೆಟ್ 3 ಪ್ಲಸ್ 2x ಅಂತ ಇದ್ದಾಗ ಇದು ನಂಗೆ ಅಗೇನ್ ಇಲ್ಲಿ ಏನಾಗುತ್ತ, ವಿಚ್ ಐಡೆಂಟಿಟಿ ಇಸ್ ಸುಟೇಬಲ್ ಫಾರ್ ದಿಸ್ ಪ್ರಾಬ್ಲಮ್? ಅಗೇನ್ ಎಕ್ಸಾಕ್ಟ್ಲಿ ಎಕ್ಸ್ ಪ್ಲಸ್ ವೈ, ಎಕ್ಸ್ ಮೈನಸ್ ವೈ ಅನ್ನುವಂತ ಒಂದು ಐಡೆಂಟಿಟಿನ ನಮ್ಗ ಸುಟೇಬಲ್ ಆಗ್ತಿತ್ತು. ಓಕೆ. ಸೊ ಹಾಗಾದ್ರೆ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂತಾನೆ ಬರ್ತೈತಿ ಅಗೇನ್. ಹೌದಾ? ನೀವ್ ಏನ್ ಮಾಡ್ರಿ ಹೇಳ್ರಿ, ಒಂದೊಂದು ಪ್ರಾಬ್ಲಮ್ಗೆ ಒಂದೊಂದು ಐಡೆಂಟಿಟೀಸ್ ರಿಲೇಟೆಡ್ ಇರ್ತಕ್ಕಂತ ಒಂದ್ ಎರಡೆರಡು ಪ್ರಾಬ್ಲಮ್ ಅನ್ನ ಬಿಡಿಸಿದ್ರೆ ಸಾಕು, ನೀವು ಫುಲ್ ಪರ್ಫೆಕ್ಟ್ ಆಗ್ಬಿಡ್ತೀರಿ. ಹೌದಾ? ಹಾಗಾದ್ರೆ ಇಲ್ಲಿ ಎಕ್ಸ್ ಈಕ್ವಲ್ ಟು ಏನಾಯ್ತು, 3 ಆಯ್ತು. ವೈ ಈಕ್ವಲ್ ಟು ಏನಾಯ್ತು, 2x ಆಯ್ತು. y ಈಕ್ವಲ್ ಟು ಏನಾಯ್ತು, 2x ಆಯ್ತು. ಹೌದಾ? ಹಾಗಾದ್ರೆ ನಾನೀಗ ಏನ್ ಬರಿಬೇಕು ಹೇಳ್ರಿ, 3 ಸ್ಕ್ವೇರ್ ರೈಟ್ ಮೈನಸ್ ಇಲ್ಲೇ 2x ಅಂದ್ರೆ ಇಲ್ಲಿ ಮೈನಸ್ ಅಂತಲ್ಲ, ಅದು ಆಲ್ರೆಡಿ ಅದು ಏನಾಗಿದೆ ನಮ್ಗ ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಫಾರ್ಮ್ ಒಳಗಿದೆ. ಹಾಗಾಗಿ ನಾನು ಅದನ್ನ 2x ಬ್ರಾಕೆಟ್ ಸ್ಕ್ವೇರ್ ಅಂತ ಬರಿತೀನಿ. ಹೌದಾ? 2x ಬ್ರಾಕೆಟ್ ಸ್ಕ್ವೇರ್ ಅಂತ ಬರಿತೀನಿ ಈಸ್ ಈಕ್ವಲ್ ಟು 3 ಇಂಟು 3, ಯಾಕಂದ್ರೆ 3 is multiplied by 2 times. Okay. 3 into 3 is 9. Correct? Next. ಇಲ್ಲೇ ನೋಡ್ರಿ, ಸ್ವಲ್ಪ 2x ಇರೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗ್ಬಹುದು. ಹೌದಾ? ನಾನು ಸ್ವಲ್ಪ ಇಲ್ಲಿ ಬರೀತೇನೆ ನೋಡ್ರಿ, 2x ಇಂಟು 2x. ಹೌದಾ? ನಿಮಗ ಇಲ್ಲೇ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ ಬರೀತೇನೆ ಅಂದ್ರೆ ಓಕೆ. ಹೌದಾ? ನೋ ಪ್ರಾಬ್ಲಮ್, ನೀವು ಮಾಡಬಹುದು. ಇನ್ ಕೇಸ್ ನಿಮಗೆ ಕನ್ಫ್ಯೂಸ್ ಆಗ್ತಾ ಇತ್ತು ಅಂದ್ರೆ ಈ ರೀತಿ ಸೈಡಿಗೆ ಬರ್ಕೊಂಡ್ಬಿಡ್ರಿ. ಹೌದಾ? ಫಸ್ಟ್ ನೀವ್ ಏನ್ ಮಾಡ್ಬೇಕು ಹೇಳ್ರಿ, 2 into 2 is
4. Okay, 2 into 2 is 4. X into x is what? X square. ಹೌದಾ? ಸೊ 9 minus 4x square ಅಂತ ಆನ್ಸರ್ ಬಂತು. ಇದರ ನೆಕ್ಸ್ಟ್ ನಮಗೆ ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರುವುದಿಲ್ಲ. ನಿಮಗೆ ಡೌಟ್ಸ್ ಇರ್ಬೋದು. ಯಾವುದೇ ಒಂದು ಮ್ಯಾಥ್ಸ್ ಪ್ರಾಬ್ಲಮ್ ಅಂದ್ಮೇಲೆ ನಾವ್ ಏನ್ ಮಾಡ್ಬಿಡ್ತೀವಿ, ಎಕ್ಸಾಕ್ಟ್ಲಿ ರೌಂಡ್ ಫಿಗರ್ ಅನ್ನ ತಗೊಂಡ್ ಬರ್ತೀವಿ. ಫಾರ್ ಎಕ್ಸಾಂಪಲ್ 400 ಅಥವಾ -50 ಅಂತ ತರ್ತೇವೆ. ಬಟ್ ಇಲ್ಲೇ ಮೇಡಮ್ ನೋಡಿದ್ರೆ ಇಷ್ಟೇ ಇಡ್ತಾ ಇದಾರಲ್ಲ, ಅದು ವೇರಿಯಬಲ್ ಅನ್ನು ಇದೆಯಲ್ಲ. ಬಟ್ ಇಲ್ಲಿ ವೇರಿಯಬಲ್ ಇರೋದ್ರಿಂದ ನಾವ್ ಇಲ್ಲಿ ಏನ್ ಮಾಡ್ತೇವೆ ಹೇಳ್ರಿ, ಇವೆರಡೂ ನಮ್ಗೆ ಏನಾಗ್ತಾವು, ವಿಜಾತಿಯ ಪದಗಳಾಗ್ತಾವ. ವಿಜಾತಿಯ ಪದಗಳಿದ್ವಂದ್ರೆ ನಾವ್ ಏನ್ ಮಾಡಕ್ ಬರುವುದಿಲ್ಲ, ಅದನ್ನ ಆಡ್ ಮಾಡಕ್ಕೂ ಬರುದಿಲ್ಲ, ಸಬ್ಟ್ರಾಕ್ಟ್ ಮಾಡಕ್ಕೂ ಬರುದಿಲ್ಲ. ಹಾಗಾಗಿ ಅದನ್ನ ಆಸ್ ಇಟ್ ಈಸ್ ಇಡ್ತೀವಿ. ಸೊ ದೇರ್ ಫೋರ್ ಅವರ್ ಫೈನಲ್ ಆನ್ಸರ್ ಈಸ್ 9 minus 4x square ಅಂತ ಬಂತು. ಅರ್ಥ ಆಯ್ತಾ ನಿಮಗ? ಇದು ಫಸ್ಟ್ ಮೇನ್ ಅನ್ನೋದೊಂದು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಯಾವ್ದು ಹೇಳ್ರಿ ಅದು? ಯೂಸಿಂಗ್ ದ ಸೂಟೇಬಲ್ ಐಡೆಂಟಿಟೀಸ್. ನೆಕ್ಸ್ಟ್ ಇದು ಕ್ಲಿಯರ್ ಆಯ್ತು ಅಂದ್ರೆ ನಾನೀಗ ಸೆಕೆಂಡ್ ಮೇನ್ ಹೋಗ್ತೇನೆ. ಸೆಕೆಂಡ್ ಮೇನ್ ಏನಿದೆ ಅಂತ ಹೇಳಿ ನಾನು ಒಂದ್ಸಲ ಕ್ವಶನ್ ಓದ್ತೇನೆ ನೋಡ್ರಿ. ಪ್ಲೀಸ್ ನಿಮಗೆ ಎಲ್ಲಾದ್ರೂ ಡೌಟ್ಸ್ ಇತ್ತಂದ್ರ ಪ್ಲೀಸ್ ನನಗ ಚಾಟ್ ಬಾಕ್ಸ್ ಒಳಗರದು ಮೆಸೇಜ್ ಮಾಡ್ರಿ, ಅಥವಾ ನೀವು ಅನ್ಮ್ಯೂಟ್ ಮಾಡಿದ್ರು ನನಗ ಮೇಡಮ್ ಇಲ್ಲಿ ತಿಳಿತಾ ಇಲ್ಲ, ಅಥವಾ ನೀವು ಇಲ್ಲಿ ಹೇಳೋದು ಫಾಸ್ಟ್ ಆಗ್ತಾ ಇದೆಯೋ ಅಥವಾ ಏನ್ ಅನ್ನೋದು ನನಗೆ ಹೇಳ್ರಿ. ಅಂದ್ರೆ ನಾನು ಕರೆಕ್ಟ್ ಆಗಿ ಇನ್ನು ಸ್ಲೋ ಹೇಳ್ತೇನೆ, ಅಥವಾ ನಿಮಗ ಮತ್ತೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೇನೆ. ಒಟ್ಟು ನಮ್ಮ ಒಂದು ವಿದ್ಯಾಶಕ್ತಿಯ ಉದ್ದೇಶ ಏನಂದ್ರ ನಾವ್ ಏನ್ ಹೇಳ್ತೇವಿ ಅದು ನಿಮಗ ಒಂದಿಷ್ಟೇ ಹೇಳುವ, ಒಂದೇ ಪ್ರಾಬ್ಲಮ್ ಸಾಲ್ವ್ ಮಾಡುವಲ್ಲಿವಿ ಅದು ನಿಮಗ ಕರೆಕ್ಟ್ ಆಗಿ ಅದರದ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಮೈಂಡ್ ಒಳಗ್ ಹೋಗ್ಬೇಕು. ಹೌದಾ? ನೀವು ಒಂದೇ ಪ್ರಾಬ್ಲಮ್ ಅನ್ನ 10 ಸಲ ಸಾಲ್ವ್ ಮಾಡಂದ್ರೆ ನಾನು ಸಾಲ್ವ್ ಮಾಡ್ತೇನೆ. ಐ ಆಮ್ ರೆಡಿ. ಓಕೆ, ಹಾಗಾಗಿ ನಿಮ್ಗೆ ಎಲ್ಲೋ ಡೌಟ್ಸ್ ಇದ್ರ ಅಥವಾ ಏನೋ ಕೇಳ್ಬೇಕಂದ್ರೆ ನೀವು ಕೇಳ್ಬೋದು. ಹೌದಾ? ಸೊ ಹಾಗಾದ್ರೆ ನಾನು ನೆಕ್ಸ್ಟ್ ಮೇನಿಗೆ ಹೋಗೋಣ. ಸೆಕೆಂಡ್ ಮೇನ್ ಏನಿದೆ ನೋಡ್ರಿ. ಸೆಕೆಂಡ್ ಮೇನ್ ಈಸ್ ಕ್ವಶನ್ ಏನಿದೆ, ಸೆಕೆಂಡ್ ಮೇನ್ ಏನಿದೆ ನೋಡ್ರಿ. Evaluate the following products without multiplying directly. ಅಲ್ಲೇ ಒಂದು ಕಂಡೀಷನ್ ಏನ್ ಕೊಟ್ಟಿದ್ದಾರೆ ಹೇಳ್ರಿ. Evaluate the following products without multiplying directly. ಹೌದಾ? ಸೊ ನೀವ್ ಏನ್ ಮಾಡ್ಬಿಡ್ತೀರಿ ಹೇಳ್ರಿ, ಫಸ್ಟ್ ಕ್ವಶನ್ ಇದ್ದೇನೆ ಅಂದ್ರೆ ನಿಮ್ಗೆ ಅದ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಈಗ ನಾನು ಏನ್ ಮಾಡ್ತೇನೆ, 103 into 107 ಅಂತ ಇದೆ. ಹೌದಾ? 103 into 107. ಬಟ್ ಅವ್ರ ಕಂಡೀಷನ್ ಏನಾಗಿದೆ, ವಿತೌಟ್ ಮಲ್ಟಿಪ್ಲೈಯಿಂಗ್ ಡೈರೆಕ್ಟ್ಲಿ. ನೀವ್ ಏನ್ ಮಾಡ್ಬಿಡ್ತೀರಿ, ಮಿಸ್ ಇದನ್ನ ಏನ್ ಮಾಡ್ಬಿಡ್ತೀರಿ, 103 ಮತ್ತೆ 107 ಮಲ್ಟಿಪ್ಲೈ ಮಾಡಿ ನನಗೆ ಆನ್ಸರ್ ತಂದಿಟ್ಬಿಡ್ತೀರಿ. ಬಟ್ ಅವ್ರದೊಂದು ಕಂಡೀಷನ್ ಅಲ್ಲಿ ಏನ್ ಮಾಡಿದಾರೆ ಅದನ್ನ ಅಂಡರ್ಲೈನ್ ಮಾಡ್ರಿ. ವಿತೌಟ್ ಮಲ್ಟಿಪ್ಲೈಯಿಂಗ್ ಡೈರೆಕ್ಟ್ಲಿ ಮಲ್ಟಿಪ್ಲೈ ಮಾಡಬಾರ್ದು. ಇದನ್ನ ಏನ್ ಮಾಡ್ಬೇಕು ನಾವು, ಫಸ್ಟ್ ಇದನ್ನ ಒಂದು ಐಡೆಂಟಿಟಿ ಫಾರ್ಮಿಗೆ ಇದನ್ನ ತರಬೇಕು. ಅದಾದ್ಮೇಲೆ ಅದನ್ನ ನಾವು ಸಾಲ್ವ್ ಮಾಡ್ಬೇಕು. ಹೌದಾ? ಹಾಗಾದ್ರೆ ಇದನ್ನ ನಾನು ಒಂದು ಐಡೆಂಟಿಟಿ ಫಾರ್ಮಿಗೆ ಯಾವ ರೀತಿ ತರ್ತೀನಿ ನೋಡ್ರಿ. ಫಸ್ಟ್ ಯಾವ ರೀತಿ ಬರಿಬಹುದು ಅಂದ್ರ, 1 ಸೆಕೆಂಡ್, ಇದನ್ನ ನಾನು ಯಾವ ರೀತಿ ಹೀಗೂ ಬರಿಬಹುದಲ್ಲ. 103 ಅನ್ನ 100+3 ಅಂತ ಬರಿಬಹುದು. ಕರೆಕ್ಟಾ? ಕಾಣಿಸ್ತಾ ಇದೆ ನಿಮ್ಗ? 100+3 ಅಂದ್ರು ಒಂದೇ, 103 ಅಂದ್ರು ಒಂದೇ. ಹೌದಾ? 100+3 ಅಂದ್ರು ಒಂದೇ, 103 ಒಂದೇ. ಇದನ್ನ ಈ ರೀತಿ ಬರೆಯೋ ಬದ್ಲಿ ಈ ರೀತಿ ಬರೀವಿ. ಯಾಕೆ ಬರಿತಾ ಇದ್ದೇನೆ ಹೇಳ್ರಿ, ನಮಗ ಅವ್ರ ಕಂಡೀಷನ್ ಹಾಕ್ಬಿಟ್ಟು ಮಲ್ಟಿಪ್ಲೈ ಮಾಡ್ಬೇಡ್ರಿ ಅಂತ ಹೇಳಿ. ಹೌದಾ? ನಾವ್ ಏನ್ ಮಾಡ್ಬೇಕಿಲ್ಲೇ, ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಅನ್ನ ಯೂಸ್ ಮಾಡೋದ್ರಿಂದ, ಹೌದಾ, ಅಲ್ಲಿ ಏನಾಗಿದೆ, ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಅನ್ನ ಯೂಸ್ ಮಾಡೋದ್ರಿಂದ ಇದನ್ನ ಮಾಡ್ರಿ ಅಂತ ಹೇಳೋದ್ರಿಂದ ನನಗ ಅನುಕೂಲ ಆಗುವಂತ ಒಂದು ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಸೂಟ್ ಆಗುವಾಗಿ ನಾನು ಇದನ್ನ ಬರಿತಾ ಇದ್ದೀನಿ. ಹೌದಾ? 100+3 ಆಯ್ತು. ನೆಕ್ಸ್ಟ್ 100+7 ಅಂತ ಬರಿಬಹುದಾ? ಇದನ್ನ 107 ಅನ್ನ ನಾನು ಏನ್ ಬರಿಬಹುದು, 100+7 ಅಂತ ಬರಿಬಹುದಾ? ಈಗ ನಿಮ್ಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಮಿಸ್ ಯಾಕೆ ಇದನ್ನ ಈ ರೀತಿ ಬರೆದ್ರು ಅಂತ ಹೇಳಿ. ಹಾಗಾದ್ರೆ ಇದು ಯಾವ ಒಂದು ಐಡೆಂಟಿಟಿ ಇದಕ್ಕೆ ಸುಟೇಬಲ್ ಆಗ್ತೈತಿ ಹೇಳ್ರಿ ನೋಡೋಣ. ಯಾವುದ ಒಂದು ಐಡೆಂಟಿಟಿ ಇದಕ್ಕೆ ಸುಟೇಬಲ್ ಆಗ್ತೈತಿ ಹೇಳ್ರಿ? ಗೆಸ್ ಮಾಡ್ತಾ ಇದ್ದೀರಿ? ಎಕ್ಸಾಕ್ಟ್ಲಿ ದಿಸ್ x plus a into bracket x plus b ಅನ್ನುವಂತ ಒಂದು ಐಡೆಂಟಿಟಿ ಇದಕ್ಕ
ಸುಟೇಬಲ್ ಆಗ್ತಾ ಇದೆ. ಹೌದಾ? ಎಕ್ಸ್ ಪ್ಲಸ್ ಎ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ಬಿ ಅನ್ನುವಂಥ ಒಂದು ಐಡೆಂಟಿಟಿ ಅದಕ್ಕೆ ನಮ್ಗೆ ಸುಟೇಬಲ್ ಆಗಿದೆ. ರೈಟ್? ಅರ್ಥ ಆಯ್ತು ಇದು? ಹಾಗಾದ್ರೆ ನಾನು ಇದನ್ನ ಬರಿಬಹುದಲ್ಲ, ಇಸ್ ಈಕ್ವಲ್ ಟು, ಈಗ ನಮಗ್ ಗೊತ್ತಿದೆ ಆಲ್ರೆಡಿ. ಹೌದಾ? ಇದನ್ನ ಒಂಚೂರು ನಾನು ಈ ಕಡೆ ಬರಿಬಹುದಾ, ಅಂದ್ರೆ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಎಕ್ಸ್ ಅಂದ್ರೆ ಏನಾಗಿದೆ ಇಲ್ಲಿ 100 ಆಗಿದೆ, ಎ ಅಂದ್ರ 3 ಆಗಿದೆ, ಬಿ ಅಂದ್ರ 7 ಆಗಿದೆ. ಜಸ್ಟ್ ನಾವ್ ಏನ್ ಮಾಡ್ಬೇಕು, ಎಲ್ಲೆಲ್ಲಿ ಎಕ್ಸ್ ವ್ಯಾಲ್ಯೂ ಇದೆ ಅಲ್ಲಿ 100 ಹಾಕ್ಬೇಕು, ಎಲ್ಲಿ ಎ ವ್ಯಾಲ್ಯೂ ಇದೆ ಅಲ್ಲಿ 3 ಹಾಕ್ಬೇಕು, ಎಲ್ಲಿ ಬಿ ವ್ಯಾಲ್ಯೂ ಇದೆ ಅಲ್ಲಿ 7 ಹಾಕಿ ಕ್ಯಾಲ್ಕುಲೇಟ್ ಮಾಡ್ಬಿಟ್ರೆ ನಮ್ದು ಈಸಿಲಿ ನಾವೇನ್ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಹೌದಾ? ಹಾಗಾದ್ರೆ ಇಲ್ಲಿ ಬರ್ತೇನೆ ನೋಡ್ರಿ, ನಾನು ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನಿದೆ, ಸಾರಿ ಎಕ್ಸ್ ಅಂದ್ರೆ ಏನಿದೆ ನಮ್ಗಿಲ್ಲೇ 100 ಇದೆ. ಹೌದಾ? ಆ 100 ಅನ್ನ ನಾನು ಏನ್ ಮಾಡ್ಬೇಕು, ಇಲ್ಲೇ ಸ್ಕ್ವೇರ್ ಮಾಡ್ಬೇಕು. 100 ಸ್ಕ್ವೇರ್, ರೈಟ್? ಎಕ್ಸ್ ಸ್ಕ್ವೇರ್ ಮೀನ್ಸ್ 100 ಸ್ಕ್ವೇರ್ ಪ್ಲಸ್. ಹೌದಾ? ಇಲ್ಲಿ ನೋಡ್ರಿ ಏನಾಗಿದೆ, ಎ ಪ್ಲಸ್ ಬಿ ಅಂತ ಇದೆ. ಎ ಅಂದ್ರೆ ಏನಾಗಿದೆ ನಮ್ಗಿಲ್ಲೇ 3 ಇದೆ, ರೈಟ್? ಪ್ಲಸ್ ಬಿ ಏನಾಗಿದೆ ಇಲ್ಲೇ ನಮ್ಗ 7 ಇದೆ. ಹೌದಾ? ಇಂಟು ಎಕ್ಸ್ ಅಂದ್ರೆ ಅಗೇನ್ ನಮ್ಗೆ ಏನಾಯ್ತು, ಎಕ್ಸ್ ಇಕ್ವಲ್ ಟು ಇಲ್ಲಿ ಏನಾಗಿದೆ ನಮ್ಗ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇರೋದ್ರಿಂದ ಎಕ್ಸ್ ನಮ್ಗೆ ಏನಾಯ್ತು 100 ಆಯ್ತು. ಪ್ಲಸ್ ಎ ಬಿ ಅಂದ್ರೆ ಏನಾಯ್ತು 3 ಇಂಟು 7 ಆಯ್ತು. ಇಲ್ಲಿ ಎ ಬಿ ಅಂದ್ರೆ ಅಲ್ಲಿ ಈ ರೀತಿ ಬರದ್ ಬಿಟ್ಟಿವಿ ಅಂದ್ರೆ ನಾವು ಅಲ್ಲೇ ನಡುವೆ ಏನಾಗಿದೆ ನಮ್ಗ ಮಲ್ಟಿಪ್ಲೈ ಚಿಹ್ನೆ ಇದೆ ಅಂತ ಅರ್ಥ. ಹೌದಾ? ಎ ಬಿ ಮೀನ್ಸ್ 3 ಇಂಟು 7 ಅಂತ ಬರಿಬಹುದು. ಹೌದಾ? ಅಥವಾ ನೀವು ಬ್ರಾಕೆಟ್ ಹಾಕಿ ಆದ್ರೂ ಬರಿಬಹುದು. ಕರೆಕ್ಟ್? ಹೌದಾ? ಇಲ್ಲಿ 100 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕು. 100 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕು. ಹೌದಾ? ಸೊ 100 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರ 1 ಬರೀರಿ. ನಿಮ್ಗೆ ಸಿಂಪಲ್ ವೇ ಒಳಗಂದ್ರ ಇಲ್ಲಿ 2 ಇರೋದ್ರಿಂದ ಇಲ್ಲಿ 2 ಟೈಮ್ಸ್ ಇರೋದ್ರಿಂದ ಅದನ್ನ 4 0 ಬರೆದ್ ಬಿಡ್ಬೇಕು. 1 2 3 4 ಕಾಣಿಸ್ತಾ ಇದೆ. ಇಲ್ಲಿ 2 0 ಇರೋದ್ರಿಂದ ಅಲ್ಲಿ ಮೇಲ್ ಸ್ಕ್ವೇರ್ ಇರೋದ್ರಿಂದ ಅದನ್ನ ನಾವು 2 ಇಂಟು 2 4 ಅಂತೀವಲ್ಲ, ಅದ್ರ ಬದ್ಲಿನ ನಾವ್ ಏನ್ ಮಾಡ್ಬೇಕು 4 0 ಅನ್ನ ಬರಿಬೇಕು. ನೆಕ್ಸ್ಟ್ 7 ಪ್ಲಸ್ ಅಂದ್ರೆ 3 ಪ್ಲಸ್ 7 ಈಸ್ 10. ಓಕೆ? 10 ಇಂಟು 100, ರೈಟ್? ನೆಕ್ಸ್ಟ್ ಪ್ಲಸ್ 3 ಇಂಟು 7 ಈಸ್ 3 ಇಂಟು 7 ಈಸ್ 21. ಹೌದಾ? 3 7 21. 3 ಇಂಟು 7 ಈಸ್ 21. ಎಷ್ಟು ಜನ ಹೇಳ್ರಿ ನನಗ 3 ಇಂಟು 7 ಅನ್ನೋದ್ಲೆ ಸಡನ್ ಆಗಿ 21 ಅಂತ ಹೇಳಿದ್ರಿ ಎಲ್ಲರೂ ಹಂಗ್ ಹೇಳಿದ್ರು, ಅಥವಾ 3 1 ಜಾ 3, 3 2 ಜಾ 6, 3 3 ಜಾ 9 ಅಂತ ಹೇಳಿದ್ರು? ಹೌದಾ? ಬಹಳ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ಬಿಡ್ತೀರಿ ಹೇಳ್ರಿ, ಸಡನ್ ಆಗಿ ನಾನು 3 7 ಜಾ ಅಂದೆ ಅಥವಾ 4 5 ಜಾ ಅಂದ್ಮೇಲೆ ನಿಮ್ಗೆ ಸಡನ್ ಆಗಿ ಹೇಳ್ತೀರಿ, ಇಲ್ಲ ಅಂತ ಹೇಳಲ್ಲ. ಒಂದು 50% ಸ್ಟೂಡೆಂಟ್ಸ್ ಹೇಳ್ತೀರಿ. ಇನ್ 50% ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತೀರಿ ಹೇಳ್ರಿ, ಅವಾಗ ಒಂದನೇದಿಂದ ಓದ್ತಾ ಹೋಗ್ತೀರಿ. 4 1 ಜಾ 4 2 ಜಾ 4 3 ಜಾ 4 5 ಜಾ ಅವಾಗ ಹೇಳ್ತೀರಿ. ಹಾಗಲ್ಲ, ನಮಗ ಪಟ್ನ ಈಗ 3 7 ಜಾ ಅಂದೆ ಅಥವಾ 4 5 ಜಾ ಅಂದೆ 5 8 ಜಾ ಅಂದೆ, ನಿಮಗ್ ಪಟ್ನ ಅದನ್ನ ಹೇಳಿಕೆ ಬರ್ಬೇಕು. ಆ ರೀತಿ ನೀವು ಟೇಬಲ್ಸ್ ಗಳನ್ನ ಪರ್ಫೆಕ್ಟ್ ಆಗ್ಬೇಕು. ಹೌದಾ? ಅಂದ್ರೆ ನಿಮಗ ಮ್ಯಾಥ್ಸ್ ಈಸಿಲಿ ಮಾಡ್ಲಿಕ್ಕೆ ಬರ್ತೈತಿ. ಹೌದಾ? ಇದೇನಾಯ್ತು 3 ಇಂಟು 7 ಆಯ್ತು. ಓಕೆ? ಸೊ ನಾ ಸ್ವಲ್ಪ ಇದನ್ನ ರಬ್ ಮಾಡ್ತೇನೆ ನೋಡ್ರಿ, ಇಲ್ಲಿ ನಿಮಗ್ ಕಾಣಿಸ್ಲಿಕ್ಕಿಲ್ಲ ನಾನು ಬರೆದ್ರೆ. ಇವಾಗ ಏನಾಯ್ತು, ಈಕ್ವಲ್ ಟು ಇಲ್ಲಿ ಎಷ್ಟಾಯ್ತು 10,000 ಇದೆ. ಹೌದಾ? ಪ್ಲಸ್ ಇಲ್ಲಿ 10 ಇಂಟು 100, 10 ಇಂಟು 100 ಈ ರೀತಿ 100 10 ಅನ್ನ ಮಲ್ಟಿಪ್ಲೈ ಮಾಡೋದು ಬಹಳ ಈಸಿ ಆಗ್ಬಿಡ್ತೈತಿ ನಮ್ಗೆ. ಈ 1 ಅನ್ನ ಆಸ್ ಇಟ್ ಈಸ್ ಬರೋದು ಅಂದ್ರೆ ನಿಮಗೆ ಸಿಂಪಲ್ ವೇ ಒಳಗೆ ಹೇಳ್ತಾ ಇದ್ದೀನಿ. ಮತ್ತೆ ನೀವು 10 ಅನ್ನ 100 ದಿಂದ ಮಲ್ಟಿಪ್ಲೈ ಮಾಡುವಂತ ಇದಿರುವುದಿಲ್ಲ. ಇಲ್ಲಿ 1 ಅನ್ನ ಬರದ್ರಿ ಅಂತ ತಿಳ್ಕೊರಿ. ಅದಾದ್ಮೇಲೆ ಎಷ್ಟು 0 ಇದಾವ್ ನೋಡ್ರಿ, ಇಲ್ಲಿ 1 2 3 ಅಂದ್ರೆ ಈಸಿಲಿ ನೀವು ಬರೀಬಹುದು 1 2 3 ಅಂತ ಹೇಳಿ. ರೈಟ್? ನೆಕ್ಸ್ಟ್ 21. ಹೌದಾ? ಇದನ್ನ ಅಷ್ಟು ನೀವೇನ್ ಮಾಡ್ರಿ, ಆಡ್ ಮಾಡ್ಬಿಡ್ಬೇಕು. ಈಗ ಲಾಸ್ಟ್ ಏನ್ ಮಾಡ್ರಿ, ಆಡ್ ಮಾಡ್ರಿ. ಎಷ್ಟಾಯ್ತು 10,000 ಪ್ಲಸ್ 1000 ಪ್ಲಸ್
21 ಅಂತ ಇದೆ ಹೌದಾ. ಎಷ್ಟಿದೆ ನೋಡ್ರಿ, ಎಷ್ಟಾಗತ್ತಾ? 11,021 ಆಗತ್ತ. 11,021 ಆಗತ್ತ. ಅಥವಾ ನಿಮಗೆ ಇನ್ನೂ ಗೊತ್ತಾಗ್ಲಿಲ್ಲ ಅಂದ್ರೆ ಡೋಂಟ್ ವರಿ, ನಾನು ನಿಮ್ಗೆ ಅಗ್ದಿ ಏನ್ ಮಾಡ್ತೇನೆ ಹೇಳ್ರಿ, 2-3 ಕ್ಲಾಸ್ ವರೆಗೂ ಅಷ್ಟು ಸಿಂಪಲ್ ಆಗಿನೂ ಹೇಳ್ತೀನಿ. ಓಕೆ, ಯಾಕಂದ್ರೆ ನಾವೀಗ ಸಡನ್ ಆಗಿ ಬರ್ದೀವಿ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತೈತಿ. ಮೇಡಮ್ ಯಾವಾಗ ಪ್ಲಸ್ ಮಾಡಿದ್ರು, ಎಲ್ಲಿ ಪ್ಲಸ್ ಮಾಡಿದ್ರು, ಒಂದಿಷ್ಟು ಜನ ಅರ್ಥ ಮಾಡ್ಕೋಬಹುದು, ಒಂದಷ್ಟು ಜನಕ್ಕೆ ಡಿಫಿಕಲ್ಟ್ ಆಗ್ತದೆ. ಏನ್ ತೊಂದ್ರೆ ಇಲ್ಲ, ಎಲ್ಲರೂ ಏನ್ ಕಲ್ತ್ ಬಂದಿರೋದಿಲ್ಲಲ್ಲ, ನಾನು ಹೇಳ್ತೇನೆ ರಿಪೀಟ್ ಆಗಿ. ಸೊ ಇದನ್ನ ನಾನು ಏನ್ ಮಾಡ್ಬೋದು ಇಲ್ಲಿ, ಮೇಡಮ್ ಎಷ್ಟು ಇನ್ನು ನಲಿ ಕಲಿ ಟೈಪ್ ಹೇಳ್ತಾ ಇದ್ದಾರೆ, ಡೋಂಟ್ ವರಿ, ನಮಗ ಅರ್ಥ ಆಗ್ಬೇಕಷ್ಟೇ. ನಾವು ನಲಿ ಕಲಿಯಿಂದ ಕಲಿತಾ ಇದ್ದೇವೋ ಅಥವಾ ಹೈಸ್ಕೂಲ್ ಲೆವೆಲ್ ಕಲಿತಾ ಇರ್ತೇವೋ, ಕಾಲೇಜ್ ಲೆವೆಲ್ ಏನ್ ನಮಗ ಕಾನ್ಸೆಪ್ಟ್ ಅನ್ನೋದು ನಮಗ್ ಕ್ಲಿಯರ್ ಆಗ್ಬೇಕಷ್ಟೇ. ಹೌದಾ, ನಿಮಗ್ ಹಿಂಗ್ ಮಾಡ್ಲಿಕ್ಕೆ ಅರ್ಥ ಹಿಂಗ್ ಬರ್ಕೋರಿ. ಓಕೆ ಹೌದಾ, 10,000 ರೈಟ್. ಅದಾದ್ಮೇಲೆ 1,000 ಅನ್ನ ಯಾವ ರೀತಿ ಬರೀತೀರಿ, ಇಲ್ಲಿ ಬರೀತೀರಿ ರೈಟ್. ಅದಾದ್ಮೇಲೆ 21 ಅನ್ನೋದ್ರಿಂದ ನಮ್ಗೆ ಇಲ್ಲಿ ಏನಾಗತ್ತ, ಸ್ಥಾನ ಬೆಲೆಗಳ ಪ್ಲೇಸ್ ವ್ಯಾಲ್ಯೂ ಗೊತ್ತಿರ್ಬೇಕು ನಮಗ್. ಹೌದಾ, ಈ 21 ಅಂದ್ರೆ ಇಲ್ಲಿ ಏನಾಯ್ತು, ಇದು ಬಿಡಿ 10 ಸ್ಥಾನದೊಳಗಿರೋದ್ರಿಂದ ನಾನು ಇಲ್ಲಿ ಬರೀತೀನಿ. ಹೌದಾ, ಕರೆಕ್ಟಾ? 1 2 0 as it is, 1 again 1. ಕರೆಕ್ಟಾ? ಬಂತು ಆನ್ಸರು 11,021 ಅಂತ ಬಂತು. ಅರ್ಥ ಆಯ್ತು? ಇದು ಜಸ್ಟ್ ನಿಮಗೆ ಏನ್ ಮಾಡಿದೆ, ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ನಾನು ಅನ್ಕೋತೀನಿ. ನಿಮಗೆ ಹೆಂಗ ಅರ್ಥ ಆಗಿತ್ತು ನನಗೆ ಹೇಳ್ರಿ. ಹೌದಾ, ನಿಮ್ಗೆ ಅರ್ಥ ಆಯ್ತೋ ಇಲ್ಲೋ. ನೀವು ಇಲ್ಲಿ ಈಗ ಬಹಳ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ಬಿಡ್ತಾರ, ನಾವು 9th ಅದೇವ್ರಿ ಮೇಡಮ್, ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗ ಏನಾಗ್ಬಿಡ್ತೈತಿ, ಅಸಹ್ಯ ಆಗ್ತೈತಿ, ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್. ಡೋಂಟ್ ವರಿ, ಯಾಕಂದ್ರೆ ನಿಮ್ಗೆ ಈ ರೀತಿ ಒಮ್ಮೆ ಬರ್ಬೋದು, ಬರ್ಲಿಕ್ಕಿಲ್ಲ. ನಮಗೇನಾಗ್ಬೇಕು ಹೇಳ್ರಿ, ಫೈನಲ್ ಆನ್ಸರ್ ಕರೆಕ್ಟ್ ಬರ್ಬೇಕು. ನೀವು ಎಕ್ಸಾಮ್ ಒಳಗೆ ಇದೇ ರೀತಿ ಇಲ್ಲಿ 1 ಬರೆಯೋ ಬದ್ಲಿ ಇಲ್ಲಿ 1 ಬರೋದ್ ಬಿಟ್ರಿ ಅಂದ್ರೆ ದಟ್ ಈಸ್ ರಾಂಗ್ ಆಗ್ತೈತಿ. ನೀವು ಅವಾಗ ಏನ್ ಮಾಡ್ಬಿಡ್ತೀರಿ, ಪ್ರಾಬ್ಲಮ್ಸ್ಗೆ ಮಾರ್ಕ್ಸ್ ಅನ್ನ ಕಳ್ಕೊಳ್ಳುವಂತ ಚಾನ್ಸ್ ಇರ್ತೈತಿ. ಹೌದಾ, ನಮಗ್ ಈಸಿ ವೇ ಒಳಗ್ ನಾವ್ ಏನ್ ಮಾಡ್ಬೇಕು, ಮ್ಯಾಥ್ಸ್ ಅನ್ನ ಕಲಿಬೇಕು. ಹೌದಾ, ಈಗ ನಿಮ್ಗೆ ಈ ರೀತಿ ಬರ್ಲಿಲ್ಲ, ಈ ರೀತಿ ಹಚ್ಕೊಂಡು ಕೂಡಿಸ್ರಿ, ಅವಾಗ ನಿಮಗ್ ಲಾಸ್ಟ್ ಆನ್ಸರ್ ಬರ್ತೈತಿ, ನೋ ಪ್ರಾಬ್ಲಮ್. ಹೌದಾ, ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ಈಗ ಇದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ನಾನು. ಇನ್ನೊಂದು ಪ್ರಾಬ್ಲಮ್ ಅನ್ನ ಇದೇ ರೀತಿ ನಾನು ಸಾಲ್ವ್ ಮಾಡ್ತೇನೆ ನೋಡ್ರಿ. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಈಗ ಸೆಕೆಂಡ್ ಮೇನ್ ಒಳಗ ಸೆಕೆಂಡ್ ಕ್ವಶನ್, ಸ್ವಲ್ಪ ನಾನು ಯಾಕೆ 1 or 2 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾನ್ ಬಿಡಿಸುವಂತ ಸ್ಟೆಪ್ಸ್ ಅನ್ನ ನೋಡಿ ನಿಮ್ಗೆ ಏನಾಗ್ಬಿಡ್ತೈತಿ, ಯಾವ ರೀತಿ ಬಿಡಿಸಿದ್ರು ಟೀಚರು, ಅದು ನಿಮಗ ಅರ್ಥ ಆಗ್ತೈತಿ ಅನ್ನೋದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಒಂದೊಂದ್ ಮೇನ್ ಒಳಗ 2 ಅಥವಾ 3 ಪ್ರಾಬ್ಲಮ್ ಅನ್ನ ಬಿಡಿಸ್ತಾ ಹೋಗ್ತಾ ಇದ್ದೀನಿ. ಹೌದಾ, ಈಗ 95 into 96 ಅಂತ ಇದೆ. ಹೌದಾ, 95 into 96 ಅಂತ ಇದೆ. ಹೌದಾ, ಇದನ್ನ ನಾನು ಏನ್ ಮಾಡ್ಬೇಕೀಗ, ಅಲ್ಜಿಬ್ರಿಕ್ ಐಡೆಂಟಿ, ಇದನ್ನು ನಾವ್ ಏನ್ ಮಾಡ್ಬೇಕು, ನಾಟ್ ಮಲ್ಟಿಪ್ಲೈಯಿಂಗ್ ಡೈರೆಕ್ಟ್ಲಿ ಅಂತ ಹೇಳ್ಬಿಟ್ಟಿದಾರ ಅವ್ರು. ಹೌದಾ, ಸೊ ಹಾಗಾದ್ರೆ ನನಗೆ ಏನ್ ಮಾಡ್ಬೇಕು, ಇದನ್ನ 100 - 5, ಹೌದಾ, 100 - 5 ಇಂಟು ಬ್ರಾಕೆಟ್ 100 - 4. ಹೌದಾ, ಇಲ್ಲ ನೋಡ್ರಿ, 100 - 5 is 95. 100 ಒಳಗ 5 ಮೈನಸ್ ಮಾಡ್ರಿ, 95 ಬಂತು. ಅದೇ ರೀತಿ ನಮ್ಗೆ ಏನಾಯ್ತು, 100 - 4 ಮಾಡಿದ್ರೆ ಎಷ್ಟು ಬಂತು, 96 ಅಂತ ಬಂತು. ಹೌದಾ, ಸೊ ಅಗೇನ್ ನಮಗೆ ಈಗ ಏನ್ ಮಾಡ್ತಿದ್, ನಮಗ್ ಮತ್ತೇನಾಯ್ತು ಹೇಳ್ರಿ, ಇದು x+a ಇಂಟು ಬ್ರಾಕೆಟ್ x+b ದ ಫಾರ್ಮ್ ಒಳಗ ಬಂತು. ಹೌದಾ, ನಾನು ಜಸ್ಟ್ ಆ ಫಾರ್ಮ್ ಅನ್ನ ಬರಿತೇನೆ ನೋಡ್ರಿ, x² + a + b ಇಂಟು x + ab ಅಂತ ಇದೆ. ಹೌದಾ, ಸೊ ಇಲ್ಲಿ ಏನಾಗತ್, ನನಗ a ಅಂದ್ರೂ -5 ಇದೆ, b ಅಂದ್ರೂ ಕೂಡ -4 ಇದೆ. ಹೌದಾ, ಹಾಗಾಗಿ ನಾನು ಇಲ್ಲಿ ಜಸ್ಟ್ ಇದನ್ನ ಎಕ್ಸ್ಪ್ಯಾನ್ಷನ್ ಅಷ್ಟ ಬರದೆ ನಾನು. ಹೌದಾ, x² ಅಂದ್ರ x ಅಂದ್ರೆ ಎಷ್ಟಿದೆ ಇಲ್ಲಿ ನಮಗ, 100² ಅದೇ. ಹೌದಾ, 100 ಇದೆ, ಅದನ್ನ ಸ್ಕ್ವೇರ್ ಆಗಿ ಬರಿಬೇಕು. ನೆಕ್ಸ್ಟ್ ಪ್ಲಸ್, ಇಲ್ಲೇನಾಯ್ತು, a ಮೀನ್ಸ್ -5, b ಮೀನ್ಸ್ -4 ಇಂಟು x, ಕರೆಕ್ಟ್, ಸಾರಿ, x ಮೀನ್ಸ್ 100 ಅಂತ ಇದೆ. ಹೌದಾ, ಪ್ಲಸ್ a ಮೀನ್ಸ್ ಅಗೇನ್ -5 -4, ರೈಟ್, -4. ಈಗ ಏನಾಯ್ತು, 100 ಅನ್ನ ಸ್ಕ್ವೇರ್ ಮಾಡ್ರಿ, ನಿಮ್ಗೆ ಅವಾಗೆ ಹೇಳಿದೆ ನಾನು, 2 0 ಇರೋದನ್ನ 4 0 ಬರೆದ್ ಬಿಡ್ಬೇಕು, ಯಾಕಂದ್ರೆ ಅದು ಸ್ಕ್ವೇರ್ ಇರೋದ್ರಿಂದ. 1 2 3 4, ರೈಟ್. ನೆಕ್ಸ್ಟ್ ಇಲ್ಲಿ ನೋಡ್ರಿ,
ಸಜಾತಿಯ ಚಿಹ್ನೆಗಳದವು, ಸೇಮ್ ಚಿಹ್ನೆಗಳು, ಸೇಮ್ ಸೈನ್ ಇದ್ದಾಗ ನಾವ್ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು, ಅದೇ ಚಿಹ್ನೆಯನ್ನ ಇಡಬೇಕು. ಹಾಗಾಗಿ ಇಲ್ಲೇ -9 ಬರ್ತೈತಿ. ಕರೆಕ್ಟ್, -9 ಬರ್ತೈತಿ. 5 + 4 is 9. ಬಟ್ ಇಲ್ಲಿ ಚಿಹ್ನೆ ಮೈನಸ್ ಇರೋದ್ರಿಂದ -9 into 100. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಈಸ್ ಪ್ಲಸ್, 5 into 4 is 5 4s. 5 4s how much? 20. ಓಕೆ, ಕರೆಕ್ಟಾ? ಇದನ್ನ ಈ ಲೈನ್ ಅನ್ನ ಸ್ವಲ್ಪ ನಾನು ಇಲ್ಲಿ ಮೇಲೆ ಬರಿಬಹುದಾ? ಇಲ್ಲೇ ನೋಡ್ರಿ, 10,000 ಕರೆಕ್ಟ್, ಮೈನಸ್ 9 into 100 is 900 ಪ್ಲಸ್ 20. ಹೌದಾ? ಪ್ಲಸ್ 20 ಇರೋದ್ರಿಂದ ಇದು ಎಷ್ಟಾಗತ್ ನೋಡ್ರಿ ಫೈನಲ್ ಆನ್ಸರು. ಫೈನಲ್ ಆನ್ಸರ್ ಎಷ್ಟಾಯ್ತು ನಮಗ? ಕಾಣಿಸ್ತಾ ಇದೆ ಇಲ್ಲೇ, ಇಲ್ಲೇ 9120 ಅಂತ ಆಗುತ್ತ. ಹೌದಾ? ಇಲ್ಲಿ ಕಾಣಿಸ್ತಾ ಇದೆ. ಇದು ಫಸ್ಟ್ ನಾವ್ ಏನ್ ಮಾಡ್ಬೇಕು, 10,020 ಮಾಡ್ಕೊಂಡ್ವಿ, ಆಮೇಲೆ ಅದನ್ನ 900 ದಿಂದ ಮೈನಸ್ ಮಾಡ್ಬೇಕು. ಹೌದಾ? ಒಂದ್ಸಲ ಚೆಕ್ ಮಾಡ್ಬಿಡೋಣ. 10,000 ಇದನ್ನ 20 ಮಾಡ್ಬಿಡ್ತೇನೆ, ಯಾಕಂದ್ರೆ ಇದು ಪ್ಲಸ್ 20 ಆಗ್ಬಿಡ್ತೈತೆ ನಮಗ್. ಹೌದಾ? ಅದಾದ್ಮೇಲೆ ನಾನು ಇಲ್ಲಿ ಏನ್ ಮಾಡ್ತೇನೆ, 900 ಮಾಡ್ತೇನೆ. ಹೌದಾ? 0 2 10 - 9 is 1. ಅಗೇನ್ 10 ಮೈನಸ್ ಅಂದ್ರೆ ಇಲ್ಲಿ 0 ಇರೋದ್ರಿಂದ 10 - 1 is 9. ಇಲ್ಲಿ ಕೈಲ ಬಂತು, 1 - 1 is 0. ಹೌದಾ? We got to this answer. Okay. This is the today's session. ಅಂದ್ರೆ ನಾವ್ ಇವತ್ತ ಜಸ್ಟ್ ಎಕ್ಸರ್ಸೈಸ್ 2.4 ಒಳಗ ಓನ್ಲಿ 2 ಮೇನ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಆಯ್ತು. ಇದರ ಮುಂದಿನ ಟರ್ಮ್ ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಟುಡೇಸ್ ಸೆಷನ್ಸ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, please ask me in your chat box or in our next class. Okay. So thank you once again. Jai Hind, Jai Karnataka Mate, Jai Vidya Shakti. Thank you once again all.